ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕ ರಾಜಾದಿರಾಜ ಯೋಗಿರಾಜ ಪರಬ್ರಹ್ಮ ಶ್ರೀ ಸಚ್ಚಿದಾನಂದ ಸದ್ಗುರು ಸಾಯಿನಾಥ್ ಮಹಾರಾಜ್ ಕಿ ಜೈ. ಗುರುವಿನ ಪಾದಾರವಿಂದಗಳಿಗೆ ವಂದಿಸುತ್ತಾ ನಮಸ್ತೆ ಸ್ನೇಹಿತರೆ. ಈಗಿನ ಎನರ್ಜಿ ಚಕ್ ರೀಡಿಂಗ್ ಆಗಿರುತ್ತೆ. ನಿಮ್ಮವರೆಗೂ ನೀವು ನಂಬಿದ ದೈವಶಕ್ತಿಗಳಾಗಿರ್ಬೋದು, ಗುರುವಿನ ಶಕ್ತಿ ಆಗಿರ್ಬೋದು, ಈ ಬ್ರಹ್ಮಾಂಡದ ಶಕ್ತಿ, ಹಾಗೆ ನೀವು ಏನು ಒಂದು ಸಂಪಾದನೆ ಮಾಡಿದಾರಲ್ಲ, ಒಂದು ಆಶೀರ್ವಾದ, ಅವುಗಳ ಬ್ಲೆಸ್ಸಿಂಗ್ ನಿಮಗೆ ಯಾವ ರೀತಿ ಒಂದು ಸಂದೇಶವನ್ನು ನೀಡ್ತಾ ಇದೆ, ಕೆಲವು ಸೂಚನೆಗಳಾಗಿರ್ಬೋದು, ಕೆಲವು ಹೀಲಿಂಗ್ಗಳನ್ನು ಮಾಡ್ತಾ ಇದೆ ಅನ್ನೋದು ಇವತ್ತಿನ ರೀಡಿಂಗ್ ಆಗಿರುತ್ತೆ. ನೀವು ತುಂಬ ಚೆನ್ನಾಗಿದ್ದೀರಾ, ಹಾಗೆ ಭಗವಂತನ ಕೃಪೆ ನಿಮ್ಮ ಮೇಲೆ ಸದಾ ಇದೆ. ಹಾಗೆ ನಾನು ಕೂಡ ಪ್ರಾರ್ಥನೆಯನ್ನು ಮಾಡ್ತಾ ಇವತ್ತಿನ ರೀಡಿಂಗ್ ಶುರು ಮಾಡ್ತಿದ್ದೀನಿ. ಸ್ನೇಹಿತರೆ, ಎಂದಿನಂತೆ ಇದು ಒಂದು ಟೈಮ್ಲೆಸ್ ಜನರಲ್ ರೀಡಿಂಗ್ ಆಗಿರುತ್ತೆ. ಹಾಗೆ ಇದು ಕನೆಕ್ಟಿವ್ ಎನರ್ಜಿಯಲ್ಲಿರುತ್ತೆ. ಯಾವ ಸಮಯದ ಎನರ್ಜಿ ಪ್ರಕಾರ ನೀವು ಈ ರೀಡಿಂಗ್ನ ನೋಡ್ತಾ ಹೋಗ್ತೀರೋ ಖಂಡಿತವಾಗಿ ಈ ಎನರ್ಜಿ ನಿಮ್ಮ ಎನರ್ಜಿಗೆ ಕನೆಕ್ಟ್ ಆಗುತ್ತೆ. ನಿಮ್ಮ ಈಗಿನ ಮನಸ್ಥಿತಿ ಆಗಿರ್ಬೋದು, ಗೊಂದಲ ಆಗಿರ್ಬೋದು, ಕೆಲವು ಸಮಸ್ಯೆಗಳಿಗೆ ಪರಿಹಾರ ಆಗಿರ್ಬೋದು, ನಿಮಗೆ ಸ್ಪಷ್ಟವಾಗಿ ಬೇಕು ಅನ್ನೋದಾದರೆ ಈ ಎನರ್ಜಿಗೆ ನೀವು ಕನೆಕ್ಟ್ ಆಗಬೇಕು. ಅದಕ್ಕಿಂತ ಮೊದಲು ನೀವು ನಂಬಿದ ದೈವಶಕ್ತಿ ಹಾಗೆ ಗುರುವಿನ ಶಕ್ತಿಯನ್ನು ಮನದಲ್ಲಿ ಸ್ಮರಣೆ ಮಾಡಿಕೊಂಡು ದೀರ್ಘವಾದ ಉಸಿರನ್ನು ಒಳಗೆ ತಗೊಳ್ತಾ ನಿಧಾನವಾಗಿ ಉಸಿರನ್ನು ಹೊರಗೆ ಹಾಕ್ತಾ ಗುರುವಿನ ಸ್ಮರಣೆಯೊಂದಿಗೆ ಈ ರೀಡಿಂಗ್ನ ನೋಡ್ತಾ ಹೋಗಿ. ಇಲ್ಲಿ ನಿಮಗೆ ಮೊದಲನೇದಾಗಿ ಈ ಕಾರ್ಡಿನ ಮೆಸೇಜ್ ಯಾವ ರೀತಿ ಸಿಗ್ತಾ ಇದೆ ಅಂದರೆ, ಕೊಡುವುದು ಮತ್ತು ಪಡೆಯುವುದು ಸಮತೋಲನ. ಈ ಕಾರ್ಡು ಜೀವನದಲ್ಲಿ ನ್ಯಾಯ, ಸಹಾಯ, ದಾನ, ಆರ್ಥಿಕ ಸಮತೋಲನವನ್ನು ಸೂಚಿಸ್ತಾ ಇದೆ. ಇಲ್ಲಿ ಹಣದ ವಿಚಾರದಲ್ಲಾಗಿರ್ಬೋದು, ವ್ಯವಹಾರದ ವಿಚಾರದಲ್ಲಾಗಿರ್ಬೋದು, ನಿಮ್ಮ ಮನಸ್ಥಿತಿ ಈಗ ಹಣದ ನ್ಯಾಯಯುತ ಲಾಭವನ್ನು ಹೊಂದೋದಾಗಿದೆ. ಹಾಗೆ ಯಾರಿಂದಲಾದರೂ ಆರ್ಥಿಕ ಸಹಾಯ ಸಿಗುವ ಸಾಧ್ಯತೆ ತುಂಬ ಹೆಚ್ಚಿದೆ. ಹಾಗೆ ಹೂಡಿಕೆ ಅಥವಾ ವ್ಯವಹಾರದಲ್ಲಿ ಬ್ಯಾಲೆನ್ಸ್ ಇರಬೇಕು ಅನ್ನೋ ರೀತಿಯಲ್ಲಿ, ಅಂದರೆ ಮನಸ್ಸಲ್ಲೂ ಸಮತೋಲನ ಇರಬೇಕು, ಆ ಹೂಡಿಕೆಯಲ್ಲೂ ಕೂಡ ಕೆಲವೊಂದು ಬ್ಯಾಲೆನ್ಸ್ಗಳನ್ನು ನೀವು ಮಾಡಿಕೊಳ್ಬೇಕು. ಹೆಚ್ಚು ಕೊಡ್ತಾ ಇದ್ದೀರಾ ಅಥವಾ ಕಡಿಮೆ ಪಡೆದುಕೊಳ್ತಿದ್ದೀರಾ ಎಂಬುದನ್ನು ನೀವು ಪರಿಶೀಲನೆ ಮಾಡಿಕೊಳ್ಬೇಕು. ನಂತರ ಆ ವ್ಯವಹಾರವನ್ನು ನೀವು ಒಂದು ಬ್ಯಾಲೆನ್ಸ್ ರೂಪದಲ್ಲಿ ತಗೊಂಡು ಹೋಗಬೇಕು ಅನ್ನೋ ರೀತಿಯಲ್ಲಿ ಇಲ್ಲಿ ಎನರ್ಜಿ ನಿಮಗೆ ಕನೆಕ್ಟ್ ಆಗ್ತದೆ. ಹಣವನ್ನು ಬುದ್ಧಿವಂತಿಕೆಯಿಂದ ನೀವು ಬಳಸ್ಕೊಳ್ಬೇಕು. ಲಾಭವು ಸರಿಯಾದ ಸಮಯದಲ್ಲಿ ಖಂಡಿತ ನಿಮ್ಮನ್ನು ಬಂದು ಸೇರುತ್ತೆ ಅನ್ನೋ ರೀತಿಯಲ್ಲೂ ಕೂಡ ಇಲ್ಲಿ ವಿಚಾರ ಬರ್ತದೆ. ಅಂದರೆ ನಿಮ್ಮ ಶ್ರಮ ಯಾವತ್ತಿಗೂ ಕೂಡ ವ್ಯರ್ಥ ಆಗೋದಿಲ್ಲ. ಸ್ವಲ್ಪ ಏರಿಳಿತವನ್ನು ಕಾಣ್ಬೋದು. ಅದು ಕೆಲವೊಂದು ಸಾರಿ ಕೆಲವೊಂದು ಸತ್ಯಗಳನ್ನು ತಿಳಿಸೋಕ್ಕಾಗಿರ್ಬೋದು, ಕೆಲವು ಬದಲಾವಣೆಯನ್ನು ಮಾಡ್ಕೊಳ್ಳೋಕ್ಕಾಗಿರ್ಬೋದು, ಹಾಗೆ ಇನ್ಯಾವುದಾದ್ರೂ ರೀತಿಯಲ್ಲಿ ನೀವು ಒಂದು ಒಳ್ಳೆಯ ಒಂದು ಉದ್ದೇಶವನ್ನು ಅದರಲ್ಲಿ ಸೇರಿಸೋದಾಗಿರ್ಬೋದು. ಆ ವಿಚಾರದಲ್ಲಿ ಸ್ವಲ್ಪ ವಿಳಂಬ ಆಗ್ತಾ ಇದೆ ಹೊರತು ನೀವು ಏನು ಶ್ರಮ ಪಡ್ತಾ ಇದ್ದೀರಲ್ಲ ಅದು ಲಾಭದ ರೂಪದಲ್ಲಿ ನಿಮ್ಮನ್ನು ಒಂದಲ್ಲ ಒಂದು ರೀತಿಯಲ್ಲಿ ಬಂದು ಸೇರುತ್ತೆ. ಒಂದು ಪಾಠವಾಗಿ ಆಗಿರ್ಬೋದು, ಇಲ್ಲ ಒಂದು ಹೊಸ ಉದ್ದೇಶದ ತಿರುವಾಗಿ ಆಗಿರ್ಬೋದು ಅನ್ನೋ ರೀತಿಯಲ್ಲಿ ಇಲ್ಲಿ ಎನರ್ಜಿ ಕಾಣಿಸ್ತಾ ಇದೆ. ಒಬ್ಬರು ಹೆಚ್ಚು ಕೊಡ್ತಾ ಇದ್ದಾರೆ, ಮತ್ತೊಬ್ಬರು ಕಡಿಮೆ ಕೊಡ್ತಾ ಇರುವ ಸ್ಥಿತಿ ಈಗ ನಿಮ್ಮ ಎದುರಿಗೆ ಕಾಣಿಸ್ತಾ ಇದೆ. ಸಂಬಂಧದಲ್ಲಿ ಸಮಾನ ಗೌರವ ಮತ್ತು ಕಾಳಜಿ ಬೇಕೇ ಬೇಕು. ಅದು ಈ ಒಂದು ಎನರ್ಜಿ ನಿಮ್ಮ ವೈಯಕ್ತಿಕ ಸಂಬಂಧದಲ್ಲಾಗಿರ್ಬೋದು, ಪ್ರೀತಿಯ ವಿಚಾರದಲ್ಲಾಗಿರ್ಬೋದು, ವ್ಯವಹಾರದ ವಿಚಾರದಲ್ಲಾಗಿರ್ಬೋದು, ಇನ್ಯಾವುದೇ ರೀತಿ ಒಂದು ಕೊಟ್ಟು ತೆಗೆದುಕೊಳ್ಳುವ ವಿಚಾರದಲ್ಲಿ ಇಲ್ಲಿ ಬರ್ತದೆ. ಒಬ್ಬರು ಹೆಚ್ಚು ಕೊಡ್ತಾ ಇದ್ದಾರೆ, ಮತ್ತೊಬ್ಬರು ಕಡಿಮೆ ಕೊಡ್ತಾ ಇರುವ ಸ್ಥಿತಿ ಎದುರಿಗೆ ಕಾಣಿಸ್ತಾ ಇದೆ. ಕೊಡುಗೆ ಮತ್ತು ನಿರೀಕ್ಷೆ ಎರಡೂ ಸಮಾನವಾಗಿರಬೇಕು ಅನ್ನೋ ರೀತಿಯಲ್ಲಿ ಇಲ್ಲಿ ಬರ್ತಾ ಇದೆ. ನೀವು ಕೊಟ್ಟ ಸಹಾಯ ಕರ್ಮದ ರೂಪದಲ್ಲಿ ಮರಳತ್ತೆ, ಅದನ್ನು ನೀವು ನೆನ್ಪಿಡ್ಕೊಳ್ಬೇಕು. ಇದೇ ಆತ್ಮೀಕ ಕರ್ಮದ ಅರ್ಥವಾಗಿದೆ ಅನ್ನೋ ರೀತಿಯಲ್ಲಿ ಇಲ್ಲಿ ಒಂದು ಸಂದೇಶ ನಿಮಗೆ ಕನೆಕ್ಟ್ ಆಗ್ತಾ ಇದೆ. ನಿಮ್ಮಲ್ಲಿ ಒಳ್ಳೆಯತನ ಇದೆ, ಅದಕ್ಕೆ ನಿಮ್ಗೆ ನೋವು ಸಿಕ್ಕಿರ್ಬೋದು, ದಾನ ಮಾಡ್ತಾ ಇದ್ದೀರಾ, ಒಂದು ಸೇವೆ ಮಾಡ್ತಾ ಇದ್ದೀರಾ, ಒಂದು ಸತ್ಕಾರ್ಯಗಳ ಕಡೆ ಹೋಗ್ತಾ ಇದ್ದೀರಾ, ನಿಮ್ಮನ್ನು ನೀವು ಆಧ್ಯಾತ್ಮಿಕ ಪಯಣದಲ್ಲಿ ತೊಡಗಿಸ್ಕೊಂಡಿದ್ದೀರಾ, ಹಾಗೆ ನೀವು ಮಾನವೀಯತೆ, ಮನುಷ್ಯತ್ವದ ಮೌಲ್ಯಗಳನ್ನು ಅರ್ಥ ಮಾಡಿಕೊಂಡು ಸಹಾಯ ಮಾಡ್ತಾಯಿದ್ರೆ ಇದರಿಂದ ಲಾಭ ಏನು ನಿಮಗೆ ಈಗ ಕಾಣಿಸ್ತೇ ಇರಬಹುದು. ಅಂದರೆ ಇದೆಲ್ಲ ಏನೋ ಒಂದು ರೀತಿಯಲ್ಲಿ ನಮ್ಮ ಮನಸ್ಸಿನ ತೃಪ್ತಿಗೆ ಮಾಡ್ತಾ ಇದ್ದೀವಿ, ಇದೆಲ್ಲ ನಮ್ಗೆ ಒಳ್ಳೆಯದಾಗಿ ಮರುಕಳಿಸುತ್ತೆ ಅನ್ನೋ ರೀತಿಯಲ್ಲಿ ನಿಮಗೆ ನಂಬಿಕೆ ಇಲ್ಲದೆ ಇರ್ಬೋದು. ಆದರೆ ಗುರುವಿನ ಮಾರ್ಗದರ್ಶನ ಹಾಗೆ ಆಶೀರ್ವಾದ ಹಂತ ಹಂತವಾಗಿ ನಿಮ್ಗೆ ಸಿಗ್ತಾ ಹೋಗ್ತದೆ. ದೇವರಾಗಿರ್ಬೋದು, ಬ್ರಹ್ಮಾಂಡ ಆಗಿರ್ಬೋದು ನಿಮ್ಮ ಮೇಲೆ ಕೃಪೆ ಸುರಿಸ್ತಾ ಇರುತ್ತೆ. ಅದು ನಿಮಗೆ ಅರ್ಥ ಆಗದೆ ಇರ್ಬೋದು, ಕಾಣದ ರೀತಿಯಲ್ಲಿ ಅವುಗಳು ನಿಮ್ಮ ಬಗ್ಗೆ ಒಂದು ಒಳ್ಳೆಯದನ್ನು ಮಾಡಲಿಕ್ಕೆ ಕಾರ್ಯನಿರ್ವಹಿಸ್ತಾ ಇದ್ದಾವೆ. ಹಾಗೆ ನಿಮ್ಮ ಜೀವನದಲ್ಲಿ ನೀವು ಕೊಡುವುದಾಗಿರ್ಬೋದು ಮತ್ತು ಪಡೆದುಕೊಳ್ಳುವುದಾಗಿರ್ಬೋದು ಒಂದು ಸಮತೋಲನದಲ್ಲಿ ಇರಬೇಕು. ಎಲ್ಲವನ್ನು ನಾನೇ ಮಾಡ್ತೀನಿ, ನಿಭಾಯಿಸ್ತೀನಿ ಅನ್ನೋ ರೀತಿಲೂ ಕೆಲವೊಂದು ವಿಚಾರದಲ್ಲಿ ಹೋಗಬಾರ್ದು. ಹಾಗೆ ನೀವು ಏನು ಕೊಡ್ತೀರಿ ಅಂತ ಹೇಳಿ ಕೆಲವೊಂದು ಸಾರಿ ವಾಗ್ದಾನ ಮಾಡಿರ್ತೀರಲ್ಲ, ಅದನ್ನು ಕೂಡ ನೀವು ನಿರ್ವಹಿಸಲೇಬೇಕು. ಅದರಿಂದ ಕೂಡ ನೀವು ಹಿಂದೆ ಸರಿಬಾರ್ದು. ನಿಮ್ಮ ಶುದ್ಧ ಮನಸ್ಸಿನಿಂದ ಕೊಟ್ಟ ಪ್ರತಿಯೊಂದು ಬಹುಮಟ್ಟದಲ್ಲಿ ನಿಮಗೆ ಮರಳಿ ಬಂದು ಸೇರುತ್ತೆ. ಇದು ನೀವು ನಂಬಿದರೂ ಅಷ್ಟೇ, ಬಿಟ್ಟರೂ ಅಷ್ಟೇ. ಒಟ್ಟಾರೆಯಾಗಿ ಕರ್ಮ ನಿಮ್ಗೆ ಏನು ಕೊಡಬೇಕೋ ನಿಮ್ಮ ಒಂದು ಕರ್ಮಕ್ಕೆ ಅನುಸಾರವಾಗಿ, ಅಂದರೆ ನೀವು ಏನನ್ನು ಬಿತ್ತುತ್ತಿದ್ದೀರಲ್ಲ, ಯಾವ ಉದ್ದೇಶವನ್ನು ಇಟ್ಕೊಂಡು ಅದರ ಫಲವನ್ನು ನಿಮಗೆ ಹಿಂದಿರುಗಿಸುವುದೇ ಅದರ ಕರ್ತವ್ಯ. ಅದರ ಕರ್ತವ್ಯವನ್ನು ಅದು ಸರಿಯಾದ ಸಮಯಕ್ಕೆ ಮಾಡಿಯೇ ಮಾಡುತ್ತೆ. ಸಮೃದ್ಧಿ ಮತ್ತು ನ್ಯಾಯ ನಿಮ್ಮ ಹಾದಿಯಲ್ಲಿ ಇದೆ ಅನ್ನೋ ರೀತಿಯಲ್ಲಿ ಇಲ್ಲಿ ವಿಚಾರ ಬರ್ತಾ ಇದೆ. ಅನ್ಯಾಯವಾದ ವ್ಯವಹಾರ, ಹಣದ ದುರುಪಯೋಗ, ಒಂದೆಡೆ ಮಾತ್ರ ಕೊಡುವ ಅಥವಾ ಪಡೆಯುವ ಸ್ಥಿತಿ, ಎಚ್ಚರಿಕೆಯಿಂದ ಕೆಲವೊಂದು ಇಂತಹ ವಿಚಾರಗಳಲ್ಲಿ ನಿರ್ಧಾರ ತಗೊಳ್ಳಿ, ಸರಿದೂಗಿಸ್ಕೊಳ್ಳಿ ಅನ್ನೋ ರೀತಿಯಲ್ಲಿ ವಿಚಾರ ಬರ್ತದೆ. ಇಲ್ಲಾಂದರೆ ಉಲ್ಟಾ ರಿವರ್ಸ್ ಹೊಡೆಯುವ ಸಾಧ್ಯತೆ ಬಹಳಷ್ಟು ಇದೆ ಅನ್ನೋ ರೀತಿಯಲ್ಲಿ ಎಚ್ಚರಿಕೆ ಕೂಡ ಇಲ್ಲಿ ನಿಮ್ಗೆ ಸಿಗ್ತಾ ಇದೆ.
ನಿಮ್ಮ ಸಹನೆ, ಪರಿಶ್ರಮ, ಕಾಯುವ ಸಮಯ, ಫಲ ಬರುವ ಮೊದಲು ತಾಳ್ಮೆಯನ್ನು ಇಲ್ಲಿ ಸೂಚಿಸ್ತಾ ಇದೆ. ನೀವು ಮಾಡಿದ ಕೆಲಸ ವ್ಯರ್ಥವಾಗಿಲ್ಲ, ಫಲ ತಡವಾಗಿ ಬರ್ತಾ ಇರ್ಬೋದು, ಆದರೆ ಖಂಡಿತ ಬರುತ್ತೆ ಅನ್ನೋ ರೀತಿಲಿ ಇಲ್ಲಿ ಗುರುವು ನಿಮಗೆ ಒಂದು ಆಶ್ವಾಸನೆಯನ್ನು ಕೊಡ್ತಾ ಇದ್ದಾರೆ. ನಿಮ್ಮ ನಂಬಿಕೆಗೆ ಅನುಸಾರವಾಗಿ ನೀವು ಎಷ್ಟು ದೃಢವಾದ ವಿಶ್ವಾಸವಿಟ್ಟು ಅವರಲ್ಲಿ ಶರಣಾಗಿದ್ದೀರೋ, ಭಗವಂತನ ಶಕ್ತಿಗಳನ್ನು ನಂಬ್ತಿರೋ, ಒಳ್ಳೆಯದನ್ನು ಮಾಡಿದರೆ ಒಳ್ಳೆಯದೇ ಸಿಗುತ್ತೆ ಅಂತೇಳಿ ನೀವು ಎಷ್ಟು ಬಲವಾಗಿ ನಂಬ್ತಿರೋ ಅಷ್ಟೇ ನಿಮ್ಮ ಜೀವನದಲ್ಲಿ ಒಂದು ಒಳ್ಳೆಯದು ನಿಮ್ಮನ್ನು ಕನೆಕ್ಟ್ ಮಾಡುತ್ತೆ. ಅಂದರೆ ಅಟ್ರ್ಯಾಕ್ಟ್ ಮಾಡ್ಕೊಳ್ತೀರಾ ಅಂಥ ಅದ್ಭುತವಾದ ಶಕ್ತಿ ನಿಮ್ಮಲ್ಲೇ ಇದೆ ಅನ್ನೋ ರೀತಿಯಲ್ಲಿ ಇಲ್ಲಿ ವಿಚಾರ ಕನೆಕ್ಟ್ ಆಗ್ತದೆ. ಇತರರಿಗೆ ಸೇವೆ ಮಾಡುವಾಗ ನೀವು ದೇವರನ್ನೇ ಅಂದರೆ ದೇವರ ಸೇವೆಯನ್ನೇ ಮಾಡ್ತಾ ಇದ್ದೀರಾ ಅಂತ ಹೇಳಿ ನೀವು ಯಾವಾಗೂ ಫೀಲ್ ಮಾಡ್ತಿರಲ್ಲ, ಅದಕ್ಕೆ ತಕ್ಕ ಹಾಗೆ ನಿಮ್ಮ ಪ್ರಯತ್ನ, ಸಹಾಯ, ಶ್ರಮ ಎಲ್ಲವೂ ಗುರುವಿನ ದೈವಶಕ್ತಿಗಳ ಗಮನದಲ್ಲಿರ್ತವೆ. ಹಾಗಾಗಿ ಅವು ಸಮಯಕ್ಕೆ ಸರಿಯಾಗಿ ನಿಮಗೆ ಯಾವುದಾದ್ರೂ ರೀತಿಯಲ್ಲಿ ಸಹಾಯ ಸಿಗೋದು, ಹಾಗೆ ಕೆಲವೊಂದು ಸಾರಿ ನೀವು ಒಂದು ಅನಾವಶ್ಯಕ ಸಮಸ್ಯೆಗಳಿಂದ ಹೊರಗೆ ಬರೋದಾಗಿರ್ಬೋದು, ಇಲ್ಲ ಅಂದರೆ ಯಾವುದೋ ರೀತಿ ಒಂದು ಗಂಡಾಂತರ ನಿಮ್ಮ ಎದುರಿಗೆ ಕಾಣಿಸ್ತಾ ಇದೆ ಅಂದರೆ ಅದರ ಸೂಚನೆ ನಿಮಗೆ ಬೇಗನೆ ಸಿಕ್ಕು ನೀವು ಹಿಂದೆ ಸರಿಯೋದಾಗಿರ್ಬೋದು. ಒಟ್ಟಾರೆಯಾಗಿ ಫಲಿತಾಂಶಕ್ಕೆ ಸ್ವಲ್ಪ ಸಮಯ ಬೇಕು ಅಂತೇಳಿ ಇಲ್ಲಿ ಬರ್ತಾ ಇದೆ. ಈಗ ಆತುರ ಮಾಡಬೇಡಿ. ಹೂಡಿಕೆ ಆಗಿರ್ಬೋದು, ಕೆಲವು ಪ್ರಯತ್ನಗಳಾಗಿರ್ಬೋದು ಸರಿಯಾದ ದಿಕ್ಕಿನಲ್ಲೇ ಇದೆ, ಧೈರ್ಯದಿಂದ ಮುಂದುವರಿಯಿರಿ ಅನ್ನೋ ರೀತಿಯಲ್ಲಿ ಬಾಬಾ ಇಲ್ಲಿ ನಿಮಗೆ ಒಂದು ಮೆಸೇಜನ್ನು ಕೊಡ್ತಾ ಇದ್ದಾರೆ. ಬೀಜವನ್ನು ಬಿತ್ತಿದ್ದೀರಾ, ಕೊಯ್ಲಿನ ಸಮಯ ಬರ್ತಾ ಇದೆ, ಆದರೆ ಅದರ ಮಧ್ಯೆ ಸ್ವಲ್ಪ ಕಾಯುವ ಸಮಯ ನಿಮ್ಮನ್ನು ಹಿಡಿದಿಟ್ಟಿದೆ. ಅದು ನಿಮ್ಮ ತಾಳ್ಮೆಯನ್ನು ಪರೀಕ್ಷಿಸ್ತಾ ಇರ್ಬೋದು, ಇಲ್ಲ ಆ ಅಂತರ ಒಂದು ಸ್ವಲ್ಪ ಪಾಠವನ್ನು ಕಲಿಸ್ತಾ ಇರ್ಬೋದು, ಇಲ್ಲ ಅಂದರೆ ಕೆಲವರ ಸತ್ಯವನ್ನು ಬಯಲು ಮಾಡ್ತಾ ಇರ್ಬೋದು. ಒಟ್ಟಾರೆಗೆ ಎಲ್ಲವೂ ಇಲ್ಲಿ ನಿಮ್ಮ ಒಳ್ಳೆಯದಕ್ಕಾಗಿ ನಡೀತಾ ಇದೆ, ಆ ವಿಳಂಬ ಕೂಡ ಅನ್ನೋ ರೀತಿಯಲ್ಲಿ ಕಾಣಿಸ್ತಾ ಇದೆ. ಸಂಬಂಧ ನಿಧಾನವಾಗಿ ನಿಮ್ಮ ಕಡೆ ಬರ್ತಾ ಇದೆ. ಯಾವ ಸಂಬಂಧದಲ್ಲಿ ಅಂತರ ಆಗಿತ್ತೋ, ಇಲ್ಲ ಅವರು ನಿಮ್ಮ ಬೆಲೆಯನ್ನು ಅರ್ಥ ಮಾಡ್ಕೊಂಡಿರಲಿಲ್ಲೋ, ಅವರು ನಿಧಾನವಾಗಿ ನಿಮ್ಮ ಒಂದು ಪರಿವರ್ತನೆಯ ಮೇಲೆ ಅವರು ಬದಲಾಗ್ತಾ ಇದ್ದಾರೆ, ನಿಮ್ಮ ಬಳಿ ಬರ್ತಾ ಇದ್ದಾರೆ ಅನ್ನೋ ರೀತಿಯಲ್ಲಿ ಬರ್ತಾ ಇದೆ. ತಕ್ಷಣ ಫಲವನ್ನು ನಿರೀಕ್ಷಿಸಬೇಡಿ ಅವರಿಂದ ಬದಲಾವಣೆಯನ್ನು. ಅಂದರೆ ಈಗ ನೀವು ಬದಲಾದ ತಕ್ಷಣ ಅವರು ಎಲ್ಲ ರೀತಿಯಲ್ಲೂ ಬದಲಾಗ್ತಾ ಇದ್ದಾರೆ ಅನ್ನೋದಲ್ಲ, ಅವರು ನಿಧಾನವಾಗಿ ನೀವು ಹೇಗೆ ನಿಮ್ಮ ಬದಲಾವಣೆಯನ್ನು ದೃಢವಾಗಿ ನಂಬ್ತಾ, ನಿಮ್ಮನ್ನು ಗೌರವಿಸ್ತಾ, ಪ್ರೀತಿಸ್ತಾ, ನೀವು ನಿಮ್ಮನ್ನು ಕಾಳಜಿ ಮಾಡ್ತಾ ಯಾವ ರೀತಿ ಸಂಭಾಳಿಸ್ತೀರೋ, ನಿಮ್ಮನ್ನಾಗಿರ್ಬೋದು ಆ ಕುಟುಂಬವನ್ನಾಗಿರ್ಬೋದು ಎರಡನ್ನ ಬ್ಯಾಲೆನ್ಸ್ ಮಾಡ್ತೀರೋ ಅದೇ ರೀತಿ ಅವರು ನಿಧಾನವಾಗಿ ನಿಮ್ಮ ಕಡೆ ಗಮನವನ್ನು ಹರಿಸ್ತಾರೆ, ನಿಮಗೆ ಬೆಲೆ ಕೊಡ್ತಾರೆ, ನಿಮ್ಮನ್ನು ಅರ್ಥ ಮಾಡ್ಕೊಳ್ತಾರೆ. ಹಾಗಾಗಿ ಶ್ರಮ ಮತ್ತು ಸಹನೆ ಇಲ್ಲಿ ಅಗತ್ಯವಾಗಿದೆ. ನಿಮ್ಮ ಶ್ರಮಕ್ಕೆ ಬೆಲೆ ಖಂಡಿತ ಸಿಗುತ್ತೆ ಅನ್ನೋ ರೀತಿಯಲ್ಲಿ ಇಲ್ಲಿ ವಿಚಾರ ಈಗಿನ ನಿಮ್ಮ ಮನಸ್ಥಿತಿಗೆ ಉತ್ತರವಾಗಿ ಸಿಗ್ತಾ ಇದೆ. ನೀವು ಮಾಡಿದ ಪ್ರತಿಯೊಂದು ಸೇವೆಯೂ ದೈವದ ಖಾತೆಯಲ್ಲಿ ಸೇರಿದೆ. ಸಹನೆಯಿಂದ ನೀವು ಮುಂದುವರಿತಾನೆ ಹೋಗಿ, ಸರಿಯಾದ ಸಮಯದಲ್ಲಿ ಫಲ ಖಂಡಿತವಾಗಿಯೂ ನಿಮಗೆ ಸಿಗುತ್ತೆ. ನಾನು ಯಾವೆಲ್ಲ ರೀತಿಯಲ್ಲಿ ಬದಲಾವಣೆ ಆಗಿದ್ದೀನಿ, ಸೇವೆಗಳನ್ನು ಮಾಡಿದ್ದೀನಿ ಅನ್ನೋ ರೀತಿಯಲ್ಲಿ ನೀವು ಏನಾದರೂ ನಿಮ್ಮ ಮನಸ್ಸಲ್ಲಿ ಅಸಹನೆಯನ್ನು ಉಂಟು ಮಾಡಿಕೊಂಡ್ರೆ ಫಲ ತಡವಾಗುತ್ತೆ. ಆ ಒಂದು ನಿರಾಶೆ, ಸಂದೇಹ ಮತ್ತೆ ನಿಮ್ಮ ಜೀವನದಲ್ಲಿ ಕೆಲವು ಅಂದರೆ ನೀವು ಸಾಕ್ತಾ ಇರುವ ದಿಕ್ಕಿನಲ್ಲಿ ಅಡ್ಡಿ ಆತಂಕಗಳನ್ನು, ಬ್ಲಾಕೇಜ್ಗಳನ್ನು ಉಂಟು ಮಾಡಿ ಮರುಪರಿಶೀಲನೆಗೆ ನಿಮ್ಮನ್ನು ಮತ್ತೆ ಒಳಪಡಿಸುತ್ತೆ ಅನ್ನೋ ರೀತಿಲಿ ಇಲ್ಲಿ ವಿಚಾರ ಬರ್ತದೆ. ಅಂದರೆ ಭಗವಂತ ನಿಮಗೇನೋ ಒಂದು ಡಿಸರ್ವ್ ಮಾಡಿದ್ರು, ಅದನ್ನು ಪಡ್ಕೊಳ್ಳೋಕ್ಕೆ ನಿಮಗೆ ಸಹಾಯ ಕೂಡ ಮಾಡಿದರೆ, ಆದರೂ ಕೂಡ ಅಲ್ಲಿ ವಿಳಂಬ ಆಯಿತು ಅನ್ನೋ ರೀತಿಲಾಗಿರ್ಬೋದು, ಇಲ್ಲ ಅದು ಸರಿ ಇದೆಯೋ ಇಲ್ಲೋ ಅನ್ನೋ ರೀತಿಲಿ ನೀವು ಸಂದೇಹವನ್ನು ವ್ಯಕ್ತಪಡಿಸಿದಾಗ ಮತ್ತೆ ನಿಮ್ಮನ್ನು ಮರುಪರಿಶೀಲನೆ, ಅಂದರೆ ನೀವು ಇನ್ನೂ ಕಲಿಯೋದಿದೆ, ನೀವು ಪಾಠ ಕಲಿಬೇಕು ಅನ್ನೋ ರೀತಿಲಿ ನಿಮ್ಮನ್ನು ಒಳಪಡಿಸ್ತಾರೆ ಅನ್ನೋ ರೀತಿಲಿ ಇಲ್ಲಿ ಎನರ್ಜಿ ಕನೆಕ್ಟ್ ಆಗ್ತಾಯಿದೆ. ಹಾಗಾಗಿ ನೀವು ನಂಬಿಕೆ ಇಟ್ಟರೆ ಅದನ್ನು ದೃಢವಾಗಿಡಬೇಕು. ನೀವೇನೇ ಕೊಟ್ಟರು ಅದು ನಾನು ಒಳ್ಳೆಯದಕ್ಕೆ ಕೊಡ್ತೀರಾ ಅಂತೇಳಿ ನೀವು ಯಾವಾಗ ಒಂದು ವಿಶ್ವಾಸದಿಂದ ನಂಬ್ತಿರೋ ಆಗ ಆ ಶಕ್ತಿಯು ಕೂಡ ನಿಮ್ಮ ಮೇಲೆ ನಂಬಿಕೆ ಇಟ್ಟು ನಿಮ್ಗೇನು ಬೇಕೋ ಅದನ್ನು ಸರಿಯಾದ ಸಮಯಕ್ಕೆ ಒದಗಿಸುತ್ತೆ ಅನ್ನೋ ರೀತಿಯಲ್ಲಿ ಇಲ್ಲಿ ವಿಚಾರ ಬರ್ತದೆ. ಸಹನೆ ಇಟ್ಕೊಂಡು ಮುಂದುವರಿಯಿರಿ, ಪರಿಶ್ರಮಕ್ಕೆ ಪ್ರತಿಫಲ ಖಂಡಿತ ಸಿಗುತ್ತೆ. ನಿಮಗೆ ಸಿಕ್ಕ ನೋವುಗಳಾಗಿರ್ಬೋದು, ಇಲ್ಲ ಯಾರೋ ಮಾಡಿದ ಗಾಯಗಳ ಬಗ್ಗೆ ಅರ್ಥವಿಲ್ಲದ ಮಾತುಗಳನ್ನು ಅಂದರೆ ಅದರ ಕಡೆ ಗಮನ ಕೊಡಬೇಡಿ. ಅವುಗಳಿಗೆ ನಿಮ್ಮ ಸಂಭಾಷಣೆಯಲ್ಲೂ ನಿಮ್ಮ ಮನಸ್ಸಲ್ಲೂ ಜಾಗ ಕೊಡಬಾರ್ದು. ಯಾಕಂದರೆ ಅದು ಒಂದು ಶಕ್ತಿಯಾಗಿದೆ, ಎನರ್ಜಿಯಾಗಿದೆ. ನೀವು ಅದಕ್ಕೆ ಜಾಗ ಕೊಟ್ಟರೆ ಅದು ನಿಮ್ಮನ್ನು ಬಿಟ್ಟು ಹೋಗೋದಿಲ್ಲ. ಹಾಗಾಗಿ ಮೌನವೇ ನಿಮ್ಮ ಶಕ್ತಿಯಾಗಿದೆ. ಅದನ್ನು ನೀವು ಅರ್ಥ ಮಾಡಿಕೊಂಡ್ರೆ ಶಾಂತಿಯಿಂದ ನಿಮಗೆ ಕೆಲವೊಂದು ಉತ್ತರಗಳು ಸ್ಪಷ್ಟವಾದ ರೀತಿಯಲ್ಲಿ ಸಮಯಕ್ಕೆ ಸರಿಯಾಗಿ ಸಿಗ್ತವೆ. ಅಂದರೆ ನಿಮ್ಮ ನೋವಾಗಿರ್ಬೋದು, ಒಂದು ಯಾವುದೋ ಒಂದು ಚಿಂತೆಯ ವಿಚಾರ ಆಗಿರ್ಬೋದು, ಇಲ್ಲ ಏನೇ ಒಂದು ದುಃಖ ಆಗಿರ್ಬೋದು, ಸಮಸ್ಯೆ ಆಗಿರ್ಬೋದು, ಆ ನೋವಿಗೆ ಮೌಲ್ಯ ಕೊಡದ ಮಾತುಗಳನ್ನು ಇಗ್ನೋರ್ ಮಾಡಬೇಕು. ಜನರನ್ನೇ ಆಗಿರ್ಬೋದು, ಮಾತುಗಳನ್ನೇ ಆಗಿರ್ಬೋದು ಇಗ್ನೋರ್ ಮಾಡಿ ನಿಮ್ಮ ಶಕ್ತಿಯನ್ನು ನೀವು ಕಾಪಾಡಿಕೊಳ್ಬೇಕು. ಅಲ್ಲಿಗೆ ಗುರು ಇಲ್ಲಿ ಯಾವ ರೀತಿ ಒಂದು ಸೂಚನೆಯನ್ನು ಕೊಡ್ತಾ ಇದ್ದಾರೆ ಅಂದರೆ, ನಿಮ್ಮ ಮನಸ್ಸಿನ ಶಾಂತಿಯನ್ನು, ನೆಮ್ಮದಿಯನ್ನು ಕದಿಯುವ ಮಾತುಗಳು ನಿಮ್ಮ ಜೀವನದಲ್ಲಿ ಉಳಿಬಾರ್ದು, ಅಂಥ ಜನರು ಕೂಡ ಉಳಿಬಾರ್ದು, ಅವರನ್ನು ಇಗ್ನೋರ್ ಮಾಡಬೇಕು ಅನ್ನೋ ರೀತಿಲಿ ಇಲ್ಲಿ ನಿಮಗೆ ಒಂದು ಸಜೆಷನನ್ನು ಕೊಡ್ತಾ ಇದ್ದಾರೆ. ಬಾಬಾರವರ ಊದಿ ನಿಮ್ಮ ಎಲ್ಲ ರೀತಿಯ ಭಾವನಾತ್ಮಕ ಹಾಗೆ ದೈಹಿಕ ಸಮಸ್ಯೆಗಳನ್ನು ಗುಣಪಡಿಸ್ತಾ ಇದೆ.
ಅದರ ಒಂದು ಸೇವನೆಯನ್ನು ಧಾರಣೆಯನ್ನು ನೀವು ಮಾಡ್ತಾ ಇದ್ದೀರಾ. ಹಾಗಾಗಿ ಭಯ ಬಿಡಿ, ನಂಬಿಕೆ ಇಡಿ. ಬಾಬಾ ಈಗಾಗಲೇ ನಿಮ್ಮ ನೋವು ದುಃಖವನ್ನು ನೋಡ್ತಾ ಇದ್ದಾರೆ. ಅದರ ಒಂದು ಭಾಗವನ್ನು ಅವರು ತಗೊಂಡಿದ್ದಾರೆ. ಅವರ ಕೃಪೆ ಈಗಾಗಲೇ ನಿಮ್ಮ ಮೇಲೆ ಇದೆ ಅನ್ನೋ ರೀತಿಯಲ್ಲಿ ಇಲ್ಲಿ ವಿಚಾರ ಕನೆಕ್ಟ್ ಆಗ್ತಾ ಇದೆ. ಶರಣಾಗತಿ ಮತ್ತು ನಂಬಿಕೆ ಇಟ್ಟಾಗ ಗುಣಮುಖತೆ ಸ್ವಯಂ ಆಗಿ ನಿಮ್ಮ ಮೇಲೆ ಪರಿಣಾಮ ಬೀರುವ ಅನುಭವ ನಿಮ್ಗಾಗತ್ತೆ. ನಿಮ್ಮಲ್ಲಿ ಹಿಂದಿಗಿಂತ ಈಗ ಉಂಟಾಗ್ತಾ ಇರುವ ಉತ್ತಮ ಚಿಂತನೆಗಳು, ಉತ್ತಮ ಮಾತುಗಳು ಮತ್ತು ಉತ್ತಮ ಕೃತ್ಯಗಳು ಇವೇ ನಿಮ್ಮ ಜೀವನದ 3 ಮಾಯಾಶಕ್ತಿಗಳಾಗಿದ್ದಾವೆ. ಹಾಗಾಗಿ ನೀವು ಏನು ಬಿತ್ತುತ್ತಾ ಇದ್ದೀರೋ ಅದೇ ಶೀಘ್ರವಾಗಿ ತಡವಾದರೂ ಪರವಾಗಿಲ್ಲ ನಿಮ್ಮ ಬಳಿ ಮರಳಿ ಬರ್ತಾ ಇದೆ. ಆದುದರಿಂದ ಶುದ್ಧ ಮನಸ್ಸು ಮತ್ತು ಸತ್ಯದ ಮಾತುಗಳು ಮತ್ತು ಸದುದ್ದೇಶದ ಕಾರ್ಯಗಳನ್ನು ನೀವು ಆಯ್ಕೆ ಮಾಡಿಕೊಂಡಿದ್ದೀರಾ. ಅದಕ್ಕೆ ಸ್ವಲ್ಪ ನಿಧಾನ ಆಗ್ತಾ ಇರೋದು, ಆದರೆ ಖಂಡಿತ ನೀವು ಬಯಸಿದ ರೀತಿಯಲ್ಲಿ ನಿಮ್ಮ ಜೀವನದಲ್ಲಿ ಒಂದು ಒಳ್ಳೆಯದು ನಿಶ್ಚಿತವಾಗಿ ನಿಮ್ಮ ಕಡೆ ಮರಳುತ್ತಾ ಇದೆ. ಕರ್ಮದ ನಿಯಮ ಎಂದಿಗೂ ಕೂಡ ತಪ್ಪದು. ನಿಮ್ಮ ಶಕ್ತಿ ನಿಮ್ಮ ಭವಿಷ್ಯವನ್ನು ಇಲ್ಲಿ ನಿರ್ವಹಿಸ್ತಾ ಇದೆ. ನಿಮ್ಮ ಹಿಂದಿನ ಕರ್ಮದ ನ್ಯಾಯ ಈಗ ಸಕ್ರಿಯವಾಗಿದೆ. ಹಾಗಾಗಿ ನಿಮ್ಮ ಜೀವನದಲ್ಲಿ ನಿಮಗೆ ನ್ಯಾಯ ಖಂಡಿತ ಸಿಗತ್ತೆ. ಯಾವ ವಿಚಾರದಲ್ಲಿ ಹೋರಾಟ ಮಾಡ್ತಾ ಇದ್ದೀರಲ್ಲ, ನ್ಯಾಯ ಆದಷ್ಟು ಬೇಗನೆ ಸಿಗತ್ತೆ. ಈಗಾಗಲೇ ನಿಧಾನವಾಗಿರ್ಬೋದು, ಆದರೆ ಅದು ಸಾಕಷ್ಟು ಬದಲಾವಣೆಯನ್ನು ಹಾಗೆ ಕೆಲವು ಪಾಠಗಳನ್ನು ನಿಮಗೆ ಕಲಿಸಿದರ ಜೊತೆಗೆ ನಿಮ್ಮ ಪರೀಕ್ಷೆಯನ್ನು ಕೂಡ ತಗೊಂಡಿದೆ. ಹಾಗಾಗಿ ಇಲ್ಲಿ ನ್ಯಾಯ ನಿಮಗೆ ಸಿಗುತ್ತೆ ಅನ್ನೋ ರೀತಿಯಲ್ಲಿ ಎಲ್ಲ ಸಿದ್ಧತೆ ಬರ್ತಾ ಇದೆ. ಹಾಗೆ ನೀವು ಅನುಭವಿಸಿದ ಅನ್ಯಾಯ, ನೋವು, ಒಂದು ಅಡೆತಡೆಗಳಾಗಿರ್ಬೋದು, ಯಾವುದೇ ರೀತಿ ಒಂದು ನೋವನ್ನು ನಿಮಗೆ ಕೊಟ್ಟಿದ್ದಾರೆ ಅಂದರೆ ಆ ಎಲ್ಲ ವಿಚಾರಗಳು ಈಗ ಸಮತೋಲನಕ್ಕೆ ಬರ್ತಾ ಇದ್ದಾವೆ. ನಿಮ್ಮ ಮನಸ್ಸಲ್ಲೇ ಆ ವಿಚಾರಗಳನ್ನು ಸಮತೋಲನಕ್ಕೆ ತಂದುಕೊಂಡು ಯಾವುದನ್ನು ಬಿಡಬೇಕು, ಯಾವುದನ್ನು ಹಿಡಿದಿಟ್ಕೊಳ್ಬೇಕು ಅನ್ನೋದನ್ನು ನೀವು ಕಲ್ತಿದ್ದೀರಾ. ಅದರ ಪ್ರಕಾರ ನಿಮ್ಮಿಂದ ಅಂದರೆ ನೀವು ಆ ಒಂದು ಯಾವ ಒಂದು ಹೂವಿನ ಗಿಡವನ್ನು ಒಂದು ಹೂ ಸಿಗುತ್ತೆ, ಇಲ್ಲ ಮನಸ್ಸಿಗೆ ಸಂತೋಷ ಸಿಗುತ್ತೆ, ಯಾವುದೋ ಒಂದು ಉದ್ದೇಶವನ್ನು ಇಟ್ಕೊಂಡು ನೆಟ್ಟಿರ್ತೀರ. ಆ ಗಿಡ ನೋಡಿದಾಗ ನಿಮ್ಮ ಮನಸ್ಸಿಗೆ ಒಂದು ರೀತಿಯ ನೆಮ್ಮದಿ ಆಗುತ್ತೆ. ಆ ಗಿಡ ಬೆಳೀತಾ ಇರೋದು, ಚಿಗುರ್ತಾ ಇರೋದು, ಹೂ ಬಿಟ್ಟಾಗ ನಿಮಗೇನು ಎಲ್ಲ ರೀತಿಯಲ್ಲಿ ಖುಷಿ ಆಗುತ್ತಲ್ಲ, ಅದೇ ರೀತಿ ನೀವು ಒಂದು ಒಳ್ಳೆಯ ದಯೆ, ಕರುಣೆ, ಪ್ರೇಮ, ಸೇವೆಯ ಭಾವವನ್ನು ಹೊರಗೆ ಹಾಕ್ತಾ ಇದ್ದೀರಾ. ಅಂದರೆ ಅದಕ್ಕೆ ಪ್ರತಿಯಾಗಿ ಗುರುವು ಹಾಗೆ ನೀವು ನಂಬಿದ ದೈವಶಕ್ತಿಗಳು ನಿಮ್ಮ ಜೀವನದಲ್ಲಿ ನ್ಯಾಯವನ್ನು ಸಕ್ರಿಯಗೊಳಿಸ್ತಾ ಇದ್ದಾವೆ. ಹಾಗೆ ನಿಮ್ಮ ಜೀವನದಿಂದ ನಕಾರಾತ್ಮಕ ಶಕ್ತಿ ನಿಧಾನವಾಗಿ ದೂರ ಸರಿತದೆ. ನೀವು ಅನುಭವಿಸಿದ ಅನ್ಯಾಯ, ನೋವು, ಒಂದು ಅಡೆತಡೆಗಳು ಏನೇ ಇದ್ದರೂ ಕೂಡ ಅವು ಸಮತೋಲನಕ್ಕೆ ಅಂದರೆ ಅವುಗಳನ್ನು ನೀವೇ ಬ್ಯಾಲೆನ್ಸ್ ಮಾಡ್ಕೊಳ್ತೀರಾ. ಅಷ್ಟೊಂದು ಆತ್ಮಬಲ ನಿಮ್ಮಲ್ಲಿ ಹೆಚ್ಚಾಗುತ್ತೆ ಅನ್ನೋ ರೀತಿಯಲ್ಲಿ ಇಲ್ಲಿ ಒಂದು ಎನರ್ಜಿ ಕನೆಕ್ಟ್ ಆಗ್ತಾ ಇದೆ. ಒಟ್ಟಾರೆಯಾಗಿ ನೀವು ಮಾಡಿದ ಸತ್ಕರ್ಮಗಳ ಫಲ ಇದೆಯಲ್ಲ, ಅದು ವ್ಯರ್ಥ ಆಗಿಲ್ಲ. ಈಗ ಅದೊಂದು ಸ್ಥಿರತೆ, ಭದ್ರತೆ ಮತ್ತು ಕುಟುಂಬದ ಆಶೀರ್ವಾದವಾಗಿ ರೂಪುಗೊಳ್ಳುತ್ತಾ ಇದೆ. ಹಳೆಯ ಕರ್ಮಗಳು ಮುಕ್ತಾಯಗೊಂಡು ಹೊಸ ಶಾಂತವಾದ ಒಂದು ಅಧ್ಯಾಯ ಆರಂಭವಾಗ್ತಾ ಇದೆ. ಈಗ ನೀವು ಧೈರ್ಯವಾಗಿ ಸ್ವತಂತ್ರ ಶಕ್ತಿಗೆ ಪ್ರವೇಶವನ್ನು ಮಾಡ್ತಾ ಇದ್ದೀರಾ. ಇತರರ ನಕಾರಾತ್ಮಕ ಪ್ರಭಾವದಿಂದ ಮುಕ್ತಿಯನ್ನು ನೀವು ಹೊಂದುತ್ತಾ ಇದ್ದೀರಾ. ನಿಮ್ಮ ಆತ್ಮ ಮೌಲ್ಯ ಮತ್ತು ಗೌರವ ಪುನಃ ಸ್ಥಾಪನೆ ಆಗ್ತಾ ಇದೆ ಅನ್ನೋ ರೀತಿಯಲ್ಲಿ ಇಲ್ಲಿ ಒಂದು ಎನರ್ಜಿ ಕನೆಕ್ಟ್ ಆಗ್ತಾ ಇದೆ. ಅಂದರೆ ನೀವು ಯಾವೆಲ್ಲ ರೀತಿಯಲ್ಲಿ ಒಂದು ಒಳ್ಳೆಯ ತೀರ್ಮಾನಗಳನ್ನು, ಉದ್ದೇಶಗಳನ್ನು ನಿಮ್ಮ ಜೀವನದಲ್ಲಿ ಅಳವಡಿಸ್ಕೊಳ್ತಾ ಹೋಗ್ತೀರಾ, ಅಷ್ಟೇ ನಿಮ್ಮ ಜೀವನ ಮೌಲ್ಯಯುತವಾಗುತ್ತೆ. ನಿಮ್ಮ ಭವಿಷ್ಯ ಸುಂದರವಾಗಿ ರೂಪುಗೊಳ್ತಾ ಹೋಗುತ್ತೆ. ಯಾಕಂದರೆ ಇದರ ಜವಾಬ್ದಾರಿಯನ್ನು ಗುರುವು ದೈವಶಕ್ತಿ ತಗೊಂಡಿದ್ದಾರೆ. ಕೆಲವರ ಎನರ್ಜಿಯ ಪ್ರಕಾರ ಯಾರದ್ದೋ ಒಂದು ಆಸ್ತಿ ಆಗಿರ್ಬೋದು, ಸಂಪತ್ತಾಗಿರ್ಬೋದು, ನಿಮ್ಮ ಜೀವನದಲ್ಲಿ ಅನ್ಯಾಯದಿಂದ ತಂದ ಶಕ್ತಿಗಳು ಇನ್ನು ನಿಮ್ಮ ಮೇಲೆ ಯಾವುದೇ ರೀತಿ ಒಂದು ಅಧಿಕಾರ ಹೊಂದೋದಿಲ್ಲ. ಯಾಕಂದರೆ ನೀವು ಆಧ್ಯಾತ್ಮಿಕ ದಾರಿಯನ್ನು ಆಯ್ಕೆ ಮಾಡಿಕೊಂಡ ಮರುಕ್ಷಣವೇ ಕೆಲವು ಪರೀಕ್ಷೆಗಳು ನಿಮ್ಮನ್ನು ಸೋಸಲ್ಪಡ್ತವೆ. ಹಾಗಾಗಿ ಇಲ್ಲಿ ನ್ಯಾಯ, ಕರ್ಮ ಮತ್ತು ದೈವಿಕ ಸಮತೋಲನ ನಿಮ್ಮ ಪರವಾಗಿ ಕಾರ್ಯನಿರ್ವಹಿಸಲಿಕ್ಕೆ ಶುರು ಮಾಡಿದೆ. ನೀವು ಕರ್ಮದ ನ್ಯಾಯಕ್ಕೆ ಈಗ ಶರಣಾಗಿದ್ದೀರಾ. ನಿಮ್ಮ ಜೀವನದಲ್ಲಿ ಸ್ಥಿರತೆ, ಸ್ವತಂತ್ರತೆ ಮತ್ತು ಶಾಂತಿ ನೆಲೆಸುತ್ತೆ ಅನ್ನೋ ರೀತಿ ಕೂಡ ಇಲ್ಲಿ ವಿಚಾರ ಬರ್ತಾ ಇದೆ. ನಿಮ್ಮ ಕೆಲಸದಲ್ಲಾಗಿರ್ಬೋದು, ಕೆಲವೊಂದು ವಿಚಾರಗಳಲ್ಲಾಗಿರ್ಬೋದು ಹೊಣೆಗಾರಿಕೆ ಹೆಚ್ಚಾಗತ್ತೆ ಅನ್ನೋ ರೀತಿಯಲ್ಲಿ ಕಾಣಿಸ್ತದೆ. ಹಣದ ವಿಷಯದಲ್ಲಿ ಯೋಜನೆ ಮತ್ತು ಶಿಸ್ತು ಬಹಳ ಮುಖ್ಯ. ಸಂಬಂಧಗಳಲ್ಲಿ ಸ್ಪಷ್ಟ ಒಂದು ಗಡಿಗಳು ಅಂದರೆ ಕೆಲವೊಂದು ಬೌಂಡ್ರಿಯನ್ನು ಇಟ್ಕೊಳ್ಳಿ, ಆಗ ಆ ಸಂಬಂಧ ತುಂಬ ಚೆನ್ನಾಗಿರುತ್ತೆ ಅನ್ನೋ ರೀತಿಲಿ ಬರ್ತಾ ಇದೆ. ಅತಿ ಆದರೆ ಅಮೃತನೂ ವಿಷ. ಹಾಗಾಗಿ ಕೆಲವೊಂದು ಸಂಬಂಧಗಳನ್ನು ನೀವು ಹಿಡಿತದಲ್ಲೇ ಇಟ್ಕೊಳ್ಬೇಕು. ಯಾವ ರೀತಿ ಅಂದರೆ ಹಿಡಿತ ಅಂದರೆ ಅವ್ರ ಮೇಲೆ ಅಧಿಕಾರ ಚಲಾಯಿಸೋದು, ಇಲ್ಲ ಅವರ ಆಗು ಹೋಗುಗಳನ್ನು ಗಮನಿಸೋದು ಅಂತ ಅಲ್ಲ. ಹಿಡಿತ ಅಂದರೆ ಕೆಲವೊಂದು ವಿಚಾರಗಳನ್ನು ಸಡಿಲಗೊಳಿಸ್ಕೊಳ್ಬೇಕು. ಸಡಿಲಗೊಳಿಸಿ ಅವರು ನಿಮ್ಮ ಹಿಡಿತದಲ್ಲಿ ಇರುವಂತೆ ನೋಡ್ಕೊಳ್ಬೇಕು ಅನ್ನೋ ರೀತಿಲಿ ಬರ್ತಾ ಇದೆ. ನೀವು ತಾಳ್ಮೆಯಿಂದ ಏನನ್ನು ನಿರ್ವಹಿಸ್ತಾ ಇದ್ದೀರಲ್ಲ, ಅದು ಯಶಸ್ಸಿಗೆ ಕಾರಣವಾಗ್ತಾ ಇದೆ. ಅಂದರೆ ಕೆಲವರ ಭಾವನೆಗಳನ್ನು, ನಿಮ್ಮ ಭಾವನೆಗಳನ್ನು ಗೌರವಿಸಿ, ಆದರೆ ಅವುಗಳಲ್ಲೇ ಮುಳುಗಬೇಡಿ. ಕುಟುಂಬ ಆಗಿರ್ಬೋದು, ಕೆಲವು ಸಂಬಂಧಗಳಲ್ಲಾಗಿರ್ಬೋದು ಸಮತೋಲನದ ಅಗತ್ಯ ಇದೆ. ಈಗ ನಿಮ್ಮ ಮೇಲೆ ನಿಮಗೆ ಗಮನ ಇರಲೇಬೇಕು. ಹಳೆಯ ನೋವುಗಳನ್ನು ಹೊಸ ಆರಂಭಕ್ಕೆ ಅವಕಾಶವಾಗಿ ಕೊಡಬೇಡಿ. ಈ ಬ್ರಹ್ಮಾಂಡದ ಶಕ್ತಿಗಳಾಗಿರ್ಬೋದು, ಹಾಗೆ ನೀವು
ಯಾವೆಲ್ಲ ರೀತಿಯಲ್ಲಿ ಒಂದು ಪ್ರಕೃತಿಗೆ ಕನೆಕ್ಟ್ ಆಗಿದ್ದೀರಲ್ಲ ಅದರ ಆಶೀರ್ವಾದ ಆಗಿರ್ಬೋದು, ಹಾಗೆ ನೀವು ನಂಬಿದ ಗುರು ದೈವಶಕ್ತಿಗಳ ಆಶೀರ್ವಾದ ಈ ಸಮಯದಲ್ಲಿ ನಿಮ್ಮ ಮೇಲೆ ಬರ್ತಾ ಇದೆ. ಅಂತಹ ಒಂದು ಪವಿತ್ರ ಆತ್ಮ ನೀವಾಗಿದ್ದೀರಾ ಅನ್ನೋ ರೀತಿಯಲ್ಲೂ ಕೂಡ ಇಲ್ಲಿ ವಿಚಾರ ರಿಸಲ್ಟ್ ಆಗ್ತದೆ. ಯಾಕಂದರೆ ನಿಮ್ಮ ತಪ್ಪುಗಳನ್ನು ನೀವು ಯಾವಾಗ ಸರಿಪಡಿಸ್ಕೊಂಡು ಪಶ್ಚಾತ್ತಾಪ ಪಟ್ಟು ನೀವು ಒಳ್ಳೆಯ ಉದ್ದೇಶದ ಕಡೆಗೆ ಕನೆಕ್ಟ್ ಆಗ್ತಿರೋ ಆಗ ದೈವ ನಿಮ್ಮ ಪವಿತ್ರ ಆತ್ಮವನ್ನು ಆಯ್ಕೆ ಮಾಡಿಕೊಳ್ಳುತ್ತೆ. ಹಾಗಾಗಿ ನೀವು ಊಹಿಸಲಾಗದಂಥ ಬದಲಾವಣೆಗಳು ನಿಮ್ಮ ಜೀವನದಲ್ಲಿ ಬರ್ತಾ ಇದ್ದಾವೆ. ನಿಮ್ಮ ಕನಸುಗಳು ಇಚ್ಛೆಗಳು ನನಸಾಗ್ತಾ ಇದ್ದಾವೆ. ಅದನ್ನು ಪೂರ್ಣಗೊಳಿಸ್ಕೊಳ್ಳೋಕ್ಕೆ ನೀವು ತುಂಬ ಶ್ರಮ ಪಟ್ಟಿದ್ದೀರಾ, ಹೋರಾಟ ಮಾಡಿದ್ದೀರಾ, ಸಂಘರ್ಷಣೆ ಮಾಡಿದ್ದೀರಾ. ನಿಮ್ಮನ್ನು ಕೆಲವೊಂದು ಸಾರಿ ಜಡ್ಜ್ ಮಾಡಿದ್ದೀರಾ, ಬೇರೆಯವರನ್ನು ಕೂಡ ಜಡ್ಜ್ ಮಾಡಿದ್ದೀರಾ. ಆದರೆ ಅವೆಲ್ಲದಕ್ಕೂ ಕೊನೆಯದಾಗಿ ಉತ್ತರ ಸಿಗಲಿಕ್ಕೆ ಹೊರಟಿದೆ. ನಿಮ್ಮನ್ನು ಯಾರು ನೆಗ್ಲೆಕ್ಟ್ ಮಾಡಿದ್ರು, ಬೆಲೆ ಕೊಡ್ತಾ ಇರಲಿಲ್ಲೋ, ಇಲ್ಲ ದುರ್ಬಲರು, ಇವರಿಂದ ಏನೂ ಆಗೋದಿಲ್ಲ ಅಂಥೇಳಿ ಅಂದ್ಕೊಂಡಿದ್ರಲ್ಲ, ಅವರೂ ಕೂಡ ನಿಮ್ಮ ಬಳಿ ಬರಲಿಕ್ಕೆ ಇಷ್ಟಪಡ್ತಾ ಇದ್ದಾರೆ. ಈಗ ನಿಮ್ಮ ಸ್ನೇಹ ಅವರಿಗೆ ಬೇಕಾಗಿದೆ ಅನ್ನೋ ರೀತಿಲಿ ಬಯಸ್ತಾ ಇದ್ದಾರೆ, ಹಂಬಲಿಸ್ತಾ ಇದ್ದಾರೆ. ನಾನು ಎಂಥ ತಪ್ಪು ಮಾಡಿಬಿಟ್ಟೆ, ಅವರನ್ನು ಜಡ್ಜ್ ಮಾಡಿಬಿಟ್ನಲ್ಲ ಅವರ ಯೋಗ್ಯತೆನ ಅನ್ನೋ ರೀತಿಲಿ ಪರಿತಪಿಸ್ತಾ ಇದ್ದಾರೆ. ನೀವೀಗ ನಿಮ್ಮ ಮೇಲೆ ಎಲ್ಲರ ದೃಷ್ಟಿ ಇರಲಿ ಅಂಥೇಳಿ ಏನೂ ಪ್ರಯತ್ನ ಮಾಡಲೇಬೇಕಾಗಿಲ್ಲ. ನಿಮ್ಮ ಮೇಲೆ ಕಣ್ಣನ್ನು ಅರಳಿಸುವಂಥ ಕೆಲವು ದೃಷ್ಟಿಗಳು ಬೀಳ್ತಾ ಇದ್ದಾವೆ. ಹಾಗಾಗಿ ನೀವು ಅಂಥ ಒಂದು ದೃಷ್ಟಿಗಳಿಂದ ಹೇಗೆ ನಿಮ್ಮನ್ನು ಹೀಲ್ ಮಾಡಿಕೊಳ್ಬೇಕು, ಧ್ಯಾನದ ಮೂಲಕ ಕೆಲವೊಂದು ಸಾರಿ ಉಪ್ಪಿನ ಹೀಲಿಂಗ್ ನಾನು ತಿಳಿಸ್ಕೊಟ್ಟಿದ್ದೀನಲ್ಲ ಹಲವು ವಿಡಿಯೋಗಳಲ್ಲಿ, ಆ ರೀತಿ ಮಾಡ್ಕೊಳ್ತಾನೆ ಹೋಗಿ. ಯಾಕಂದರೆ ಅವರು ಹಿಂದೆ ನಿಮ್ಮನ್ನು ತೆಗಳಿ ದುರ್ಬಲತೆಗೆ ಜಾರಿಸುವ ಎನರ್ಜಿಯನ್ನು ನಿಮಗೆ ರವಾನಿಸಿದರೆ, ಈಗ ನಿಮ್ಮ ಒಂದು ವ್ಯಕ್ತಿತ್ವವನ್ನು, ನಿಮ್ಮಲ್ಲಾದ ವಿಶೇಷವಾದ ಬದಲಾವಣೆ, ಪರಿವರ್ತನೆ ಎಲ್ಲವನ್ನು ಕಂಡು, ನಿಮ್ಮ ಧೈರ್ಯವನ್ನು ಕಂಡು ಎಲ್ಲೋ ಒಂದು ರೀತಿಯಲ್ಲಿ ಮತ್ತೊಮ್ಮೆ ಅವರ ಒಂದು ನಕಾರಾತ್ಮಕ ಎನರ್ಜಿ ಅಂದರೆ ಆಶ್ಚರ್ಯಕರವಾಗಿ ನಿಮ್ಮ ಮೇಲೆ ಬೀರಿಸ್ತಾ ಇದ್ದಾರೆ. ಹಾಗಾಗಿ ಇಲ್ಲಿ ನೀವು ಈಗ ಸ್ವಲ್ಪ ಅದರ ಪ್ರಮಾಣವನ್ನು ತಗ್ಗಿಸ್ಕೊಳ್ಬೇಕು ಅಂದರೆ ಅಂತರವನ್ನು ಕಾಪಾಡಿಕೊಳ್ಳಲೇಬೇಕು. ಧ್ಯಾನದ ಮೂಲಕ ನಿಮಗೆ ತಿಳಿಯುತ್ತೆ ಆ ಸಮಯದಲ್ಲಿ ಯಾರು ನಿಮ್ಮ ಬಗ್ಗೆ ಗಮನ ಅಂದರೆ ಫೋಕಸ್ ಮಾಡಿ ಅವರ ದೃಷ್ಟಿಯನ್ನು, ಗಮನವನ್ನು ನಿಮ್ಮ ಮೇಲೆ ಹರಿಸ್ತಾ ಇದ್ದಾರಲ್ಲ, ಅವರನ್ನು ಮನದಲ್ಲಿ ಕಲ್ಪನೆ ಮಾಡಿಕೊಂಡು ಅವರ ಯಾವುದೇ ರೀತಿ ನೆಗೆಟಿವ್ ಎನರ್ಜಿ ನನಗೆ ಹಾನಿ ಮಾಡೋದಿಲ್ಲ ಅನ್ನೋ ರೀತಿಲಿ ನೀವು ಹೇಳಿ. ಖಂಡಿತವಾಗಿಯೂ ಆ ನೆಗೆಟಿವ್ ಎನರ್ಜಿ ಅವರಲ್ಲೇ ಉಳಿಯುತ್ತೆ. ನೀವು ಪಾಸಿಟಿವ್ ಎನರ್ಜಿಯೊಂದಿಗೆ ಮತ್ತೆ ಮುಂದೆ ಸಾಗ್ತೀರಾ. ಒಂದು ಕಾಲದಲ್ಲಿ, ಒಂದು ಸಮಯದಲ್ಲಿ ನಿಮ್ಮನ್ನು ಮುಜುಗರಕ್ಕೆ ಒಳಪಡಿಸಿದ ಜನರಾಗಿರ್ಬೋದು, ಜಾಗಗಳಾಗಿರ್ಬೋದು, ಈ ಸಮಯದಲ್ಲಿ ಆ ಸುತ್ತಮುತ್ತ ವಾತಾವರಣ ಬದಲಾಗುತ್ತೆ. ನಿಮ್ಮ ವ್ಯಕ್ತಿತ್ವ ಬದಲಾಗ್ತಿದ್ದ ಹಾಗೆ ನಿಮ್ಮ ಮೌನದ ಶಕ್ತಿ ನಿಮ್ಮಲ್ಲಿ ತುಂಬ ಸಕಾರಾತ್ಮಕ ಊರ್ಜೆಗಳನ್ನು ಬಲಗೊಳಿಸಿ ನಿಮ್ಮನ್ನು ವಿಶೇಷವಾಗಿಸ್ತಾ ಇದೆ. ಹಾಗಾಗಿ ಸುತ್ತಮುತ್ತ ಇರುವ ಒಂದು ವಾತಾವರಣ ಬದಲಾಗ್ತಾ ಇದೆ. ಯಾವೆಲ್ಲ ಅಡೆತಡೆಗಳಾಗಿರ್ಬೋದು, ಯಾವೆಲ್ಲ ಸಮಸ್ಯೆಗಳು, ಬ್ಲಾಕೇಜ್ಗಳು ನಿಮ್ಮ ಜೀವನದಲ್ಲಿ ಇದ್ವಲ್ಲ, ಅವೆಲ್ಲವೂ ಈಗ ಹಿಂದೆ ಸರಿತಾ ಇದ್ದಾವೆ. ಆ ಮಾರ್ಗ ಸ್ವಚ್ಛಗೊಳ್ತಾ ಇದೆ, ಸುಲಭವಾಗ್ತಾ ಇದೆ. ಸರಳವಾಗಿ ನೀವು ಅದರಲ್ಲಿ ಮುಂದುವರಿತಾ ಇದ್ದೀರಾ. ಯಾಕಂದರೆ ಗುರುವೇ ನಿಮ್ಮನ್ನು ಆಯ್ಕೆ ಮಾಡ್ಕೊಂಡಿದ್ದಾರೆ. ಅಂದರೆ ಈ ಪ್ರಕೃತಿ ಆಗಿರ್ಬೋದು, ಕೆಲವೊಂದು ಸಕಾರಾತ್ಮಕ ಎನರ್ಜಿಗಳು, ಪಂಚಭೂತಗಳು ನಿಮ್ಮ ಒಂದು ಹಾದಿಯನ್ನು ಸ್ಪಷ್ಟವಾಗಿಸ್ತವೆ, ಹಾಗೆ ಸ್ವಚ್ಛಗೊಳಿಸ್ತವೆ. ಅಂದರೆ ಈ ಪ್ರಕೃತಿ ಗಾಳಿಯ ಮೂಲಕ ಆಗಿರ್ಬೋದು, ಮರಗಿಡಗಳ ಮೂಲಕ ಆಗಿರ್ಬೋದು, ಒಂದು ಪಕ್ಷಿಗಳ ಕಲರವ, ನೀರಿನ ಜುಳುಜುಳು, ನಾದ, ಒಂದು ಈ ರೀತಿಯ ಎಲ್ಲ ರೀತಿಯ ವೈಬ್ರೇಷನ್ಗಳು ನಿಮ್ಮನ್ನು ಸಕಾರಾತ್ಮಕಗೊಳಿಸುವ ಮೂಲಕ ಬ್ಲೆಸ್ಸಿಂಗ್ ಮಾಡ್ತಾ ಇದ್ದಾವೆ, ಹೀಲಿಂಗ್ ಮಾಡ್ತಾ ಇದ್ದಾವೆ. ಇದು ನಿಮಗೋಸ್ಕರ ಸಿಕ್ಕ ಉಡುಗೊರೆಯಾಗಿದೆ, ಅಂದರೆ ನಡೀತಾ ಇದೆ. ಇದು ಗುರುವಿನ ಒಂದು ಯೋಜನೆಯ ಭಾಗವಾಗಿದೆ. ನಿಮ್ಮನ್ನು ಈ ರೀತಿ ಶಿಕ್ಷಿಸಿ, ನಿಮಗೆ ಶಿಕ್ಷಣ ಕೊಟ್ಟು ಪರೀಕ್ಷಿಸಿ ನಿಮ್ಮನ್ನು ಸಮೃದ್ಧವಾಗಿಸ್ತಾ ಇದ್ದಾರೆ. ನಿಮ್ಮ ಜೀವನದಲ್ಲಿ ಯಾವ ಚಮತ್ಕಾರ ಆಗಬೇಕು ಅಂತೇಳಿ ಬಯಸ್ತಾ ಇದ್ರಲ್ಲ, ಆ ಚಮತ್ಕಾರ ನಡೆಯುತ್ತೆ. ಹಠಾತ್ತನೆ ಒಂದು ಸಮಸ್ಯೆ ಬಗೆಹರಿಯೋದಾಗಿರ್ಬೋದು, ಇಲ್ಲ ಅಂದರೆ ಯಾವುದೋ ಒಂದು ವಿಚಾರದಲ್ಲಿ ಬಹಳ ಒಂದು ಬಯಸ್ತಾ ಇದ್ದ ಹಂಬಲ ಈಡೇರೋದಾಗಿರ್ಬೋದು. ನಿಮ್ಮನ್ನು ಕಳ್ಕೊಳ್ತೀವಿ ಅಂತೇಳಿ ಭಯ ಪಡದೇ ಇರೋರು ಈಗ ನಿಮ್ಮ ಬೆಲೆಯನ್ನು ಅರ್ಥ ಮಾಡಿಕೊಂಡು ನಿಮ್ಮ ಬಗ್ಗೆ ಕಾಳಜಿ ಹಾಗೆ ಪ್ರೀತಿಯನ್ನು ಹಾಗೆ ಬೆಲೆಯನ್ನು ಕೊಡಲಿಕ್ಕೆ ಶುರು ಮಾಡ್ತಾರೆ. ನಿಮ್ಮನ್ನು ಕಳೆದುಕೊಳ್ಳಲು ಅವರೀಗ ಇಷ್ಟಪಡೋದಿಲ್ಲ. ನಿಮ್ಮಲ್ಲೇ ಒಂದು ಸ್ಫೂರ್ತಿ, ಒಂದು ಪ್ರೇರಣೆಯನ್ನು ಕಾಣ್ತಾರೆ. ನೀವಿಲ್ಲದ ಜೀವನ ಅವರಿಗೀಗ ಅಪೂರ್ಣ ಅನ್ನಿಸ್ಲಿಕ್ಕೆ ಶುರು ಮಾಡುತ್ತೆ. ಹಾಗಾಗಿ ಅವರು ನಿಮ್ಮನ್ನು ಕಳ್ಕೊಳ್ಳೋಕ್ಕೆ ಇಷ್ಟಪಡೋದಿಲ್ಲ. ವಾಸ್ತವ ಸರಿಯಾದ ಸಮಯಕ್ಕೆ ಅವರಿಗೆ ನಿಮ್ಮ ಒಂದು ಬೆಲೆ ಅರ್ಥ ಆಗೋ ರೀತಿಲಿ ಈ ಸಮಯ ಕೂಡಿ ಬಂದಿದೆ. ತುಂಬ ಕಷ್ಟ ಅಂಥೇಳಿ ಅನಿಸ್ಕೊಂಡಿದ್ದ ವಿಚಾರಗಳು, ಅಸಂಭವ, ನನ್ನಿಂದ ಆಗೋದೇ ಇಲ್ಲ ಅಂತ ಹೇಳಿ ಅಂದ್ಕೊಂಡಿದ್ದ ವಿಚಾರಗಳು ಈಗ ಸುಲಭವಾಗ್ತವೆ. ಜೀವನದಲ್ಲಿ ಏನು ಅದ್ಭುತ ಅಂತೇಳಿ ಅಂದ್ಕೊಂಡಿದ್ರಲ್ಲ, ಆ ಘಟನೆಗಳು ಘಟಿಸ್ತವೆ. ಇಲ್ಲಿ ಗುರು ನಿಮಗೆ ಹೇಳ್ತಾ ಇದ್ದಾರೆ, ಹಠಾತ್ತನೆ ನಿಮ್ಮ ಜೀವನದಿಂದ ಒಂದು ಸಮಸ್ಯೆ ದೂರವಾಗುತ್ತೆ. ಬಹಳ ದಿನಗಳಿಂದ ಕಾಯ್ತಾ ಇದ್ದ ಒಂದು ಬದಲಾವಣೆ, ಒಂದು ವಿಶೇಷವಾದ ಅವಕಾಶವಾಗಿ ನಿಮ್ಮ ಬಳಿ ಮರಳಿ ಬರ್ತಾ ಇದೆ. ನಿಮ್ಮ ಶ್ರಮಕ್ಕೆ ಫಲ ಸಿಗಲಿಕ್ಕೆ ಹೊರಟಿದೆ. ನೀವು ಇಷ್ಟು ದಿನ ಮಾಡಿದ ಸಂಘರ್ಷ, ಹೋರಾಟ, ಅದಕ್ಕೆ ಒಂದು ಅದ್ಭುತವಾಗಿ ಹಠಾತ್ತನೆ ಒಂದು ಬದಲಾವಣೆ ಉಂಟಾಗುತ್ತೆ. ನೀವು ಬಯಸಿದ್ದು ನಿಮ್ಮನ್ನು ಬಂದು ಸೇರುತ್ತೆ. ಅದು ಯಾವುದೇ ರೀತಿ ವಿಚಾರದಲ್ಲೇ ಆಗಿರ್ಬೋದು, ಸಂಪತ್ತು, ಇನ್ಯಾವುದೇ ರೀತಿ ಒಂದು ಆಸೆ, ಆಕಾಂಕ್ಷೆಗಳ ಇಚ್ಛೆಗಳನ್ನು ಇಟ್ಕೊಂಡಿದ್ದೀರಲ್ಲ, ಅದು ಹಠಾತ್ತನೆ ಈ ತಿಂಗಳಲ್ಲಿ ಪೂರ್ಣಗೊಳ್ಳುತ್ತೆ. ಇದು ನನ್ನ ಜೀವನದಲ್ಲಿ ನಡೀತಾ, ಇದಕ್ಕೆ ನಾನು ಅರ್ಹನಾಗ್ಬಿಟ್ನಾ ಅನ್ನೋ ರೀತಿಲಿ ನೀವೇ ಆಶ್ಚರ್ಯ ಪಡ್ತೀರಾ. ಅಷ್ಟರ ಮಟ್ಟಿಗೆ ಗುರು ಒಂದು ಆಶೀರ್ವಾದವನ್ನು, ಕೃಪೆಯನ್ನು ನಿಮ್ಮ ಮೇಲೆ ಹರಿಸ್ತಾ ಇದ್ದಾರೆ.
ಇಲ್ಲಿ ನೀವು ಯೋಚಿಸುವ ಅವಶ್ಯಕತೆ ಇಲ್ಲ, ಚಿಂತನೆ ಮಾಡಿ. ನಿಮ್ಮ ಶ್ರಮ, ನಿಮ್ಮ ಪ್ರಾರ್ಥನೆ, ನಿಮ್ಮ ಸೇವೆಗೆ ಸಿಕ್ಕ ಫಲವಾಗಿದೆ. ಹೋರಾಟ ಮಾಡಿ, ಸಂಘರ್ಷ ಮಾಡಿ, ತಾಳ್ಮೆಯಿಂದ ಸಹಿಸಿಕೊಂಡು ಎಲ್ಲವನ್ನ ನಿಭಾಯಿಸಿದ್ದಕ್ಕೆ, ಸಂಭಾಳಿಸಿದ್ದಕ್ಕೆ ನೀವು ಇಂತಹ ಎಲ್ಲ ಒಂದು ಅವಕಾಶಗಳನ್ನು ಆಕರ್ಷಣೆ ಮಾಡ್ತಾ ಇದ್ದೀರಾ. ಇವೆಲ್ಲವೂ ನಿಮಗೋಸ್ಕರನೇ ಡಿಸರ್ವ್ ಆಗಿತ್ತು. ನಿಮ್ದು ಅಲ್ಲದೆ ಇರೋದು ಯಾವತ್ತಿಗೂ ಕೂಡ ನಿಮ್ಗೆ ಸಿಗೋದಿಲ್ಲ. ಆದರೆ ನಿಮ್ದೇನಾಗಿತ್ತೋ ಅದನ್ನು ಕಂಡುಕೊಳ್ಳೋಕ್ಕೆ ಕೆಲವೊಂದು ಬ್ಲಾಕೇಜ್ಗಳನ್ನು ಉಂಟಾಗಿದ್ವು. ಅವುಗಳನ್ನು ಇಲ್ಲಿ ಸ್ವಚ್ಛಗೊಳಿಸಿದೆ, ಅಂದರೆ ರಿಮೂವ್ ಮಾಡಿ ನಿಮಗೆ ಸಹಾಯ ಮಾಡ್ತಾ ಇದೆ ಅನ್ನೋ ರೀತಿಲಿ ಇಲ್ಲಿ ಎನರ್ಜಿ ಕನೆಕ್ಟ್ ಆಗ್ತಾ ಇದೆ. ಅಪೂರ್ಣವಾದ ಕೆಲವು ವಿಚಾರಗಳು ಪೂರ್ಣಗೊಳ್ತಾ ಇದ್ದಾವೆ. ಯಾವುದು ನಿಮ್ಮ ಜೀವನದಿಂದ ಹೊರ ಹೋಗಿತ್ತೋ ಈಗ ಆ ವಿಚಾರಗಳು ಸರಿಯಾಗ್ತವೆ, ಮತ್ತೆ ಬಂದು ನಿಮ್ಮನ್ನು ಸೇರ್ತವೆ, ನಿಮ್ಮ ಬಯಕೆ ಈಡೇರತ್ತೆ. ಅಸ್ಪಷ್ಟವಾಗಿದ್ದ ಕನಸು, ಅಂದರೆ ಆಗೋದೇ ಇಲ್ಲ ಅನ್ನೋ ರೀತಿಯಲ್ಲಿ ನೀವು ನಿರಾಸೆಯನ್ನು ಆ ವಿಚಾರದಲ್ಲಿ ಇಟ್ಕೊಂಡಿದ್ರಲ್ಲ, ಆ ಕನಸುಗಳು ಕೂಡ ಈಡೇರ್ತಾ ಇದ್ದಾವೆ. ಆದರೆ ಇಲ್ಲಿ ಗುರುವಿನಿಂದ, ದೈವಶಕ್ತಿಗಳಿಂದ ಒಂದು ಎಚ್ಚರಿಕೆಯ ಸೂಚನೆ ಕೂಡ ಸಿಗ್ತಾ ಇದೆ. ಇನ್ನು ಮುಂದಾದರೂ ನೀವು ನಿಮ್ಮನ್ನು ಸಂಶಯಿಸಬೇಡಿ, ಅಂದರೆ ನಿಮ್ಮ ಶಕ್ತಿಗಳನ್ನು ಸಂಶಯಿಸಬೇಡಿ. ನಿಮಗೆ ನಿಮ್ಮ ಗೌರವ, ನಿಮ್ಮ ಪ್ರೀತಿ, ನಿಮ್ಮನ್ನು ಕಾಳಜಿ ಮಾಡಿಕೊಳ್ಳುವ ಅಧಿಕಾರ ಸಂಪೂರ್ಣವಾಗಿದೆ. ಅದನ್ನು ಅರ್ಥಕೊಂಡು ನೀವು ಮುಂದಿರುವ ಪರಿಸ್ಥಿತಿಗಳನ್ನು ಸಂಭಾಳಿಸಬೇಕು ಅನ್ನೋ ರೀತಿಯಲ್ಲಿ ಇಲ್ಲಿ ಒಂದು ಗೈಡೆನ್ಸ್ ಕೂಡ ಸಿಗ್ತಾ ಇದೆ. ನೀವು ಅಸಮರ್ಥರಲ್ಲ ಹಾಗೆ ಅಂದ್ಕೊಂಡಿದ್ರಿ, ಅದೇ ಒಂದು ಬ್ಲಾಕೇಜ್ಗಳು ನಿಮ್ಮನ್ನು ಕಾಡ್ತಾ ಇದ್ವಿ. ಈಗ ನೀವು ಅದರಿಂದ ಹೊರಗೆ ಬಂದಿದ್ದೀರಾ, ನಿಮ್ಮನ್ನು ನೀವು ಕಂಡುಕೊಳ್ಳುವ ಪ್ರಯತ್ನವನ್ನು ಮಾಡಿದ್ದೀರಾ. ಅದಕ್ಕೆ ಗುರುವು ಎಲ್ಲ ರೀತಿಯಲ್ಲೂ ನಿಮಗೆ ಸಹಾಯ ಮಾಡಿದ್ದಾರೆ. ನಿಮ್ಮನ್ನು ಆ ಒಂದು ಏನನ್ನು ಪಡ್ಕೊಳ್ಬೇಕು ಅಂತ ಇದ್ರಲ್ಲ, ನಿಮ್ಮ ಆತ್ಮದ ಉದ್ದೇಶ ಏನನ್ನು ಹೊಂದಿ ಜನ್ಮ ಪಡೆದಿತ್ತಲ್ಲ, ಅದನ್ನು ಸಾರ್ಥಕಪಡಿಸಿಕೊಳ್ಳಲು ನಿಮ್ಮನ್ನು ಸಮರ್ಥರನ್ನಾಗಿಸಿದೆ. ಈ ಸಮಯದಲ್ಲಿ ನಿಮ್ಮ ಮುಂದಿನ ಜೀವನ ನೀವೊಬ್ಬ ವಿಶೇಷವಾದ ವ್ಯಕ್ತಿ ಅನ್ನೋದನ್ನು ಸಾಬೀತುಪಡಿಸ್ತಾ ಇದೆ. ನೀವು ಏನೆಲ್ಲ ಅಂದ್ಕೊಂಡಿದ್ರಲ್ಲ, ನಾನು ಅಷ್ಟು ಪೂಜೆ ಮಾಡಿದ್ದೀನಿ, ವ್ರತ ಮಾಡಿದ್ದೀನಿ, ಯಾರಿಗೂ ಕೆಟ್ಟದನ್ನು ಬಯಸಿಲ್ಲ, ನನ್ನ ಕೈಲಾದ ಸೇವೆಯನ್ನು ಮಾಡಿದ್ದೀನಲ್ಲ, ಅದಕ್ಕೆ ಪ್ರತಿಯಾಗಿ ಆ ಬ್ರಹ್ಮಾಂಡದಿಂದ, ಗುರುವಿನಿಂದ, ಇಷ್ಟ ದೇವತೆಗಳಿಂದ ನಿಮಗೆ ಒಂದು ಸಹಾಯ ಹಸ್ತ ಸಿಗ್ತಾ ಇದೆ, ಅಂದರೆ ಆಶೀರ್ವಾದಗಳ ರೂಪದಲ್ಲಿ. ಹಾಗಾಗಿ ಇವಿಡುವ ದೃಢ ನಿರ್ಧಾರದ ಪ್ರತಿಯೊಂದು ಒಳ್ಳೆಯ ಉದ್ದೇಶದ ಕರ್ಮದ ಜೊತೆ ಬಾಬಾರವರ ಹೆಜ್ಜೆಗಳು ಕೂಡ ಜೊತೆಗೂಡ್ತಾ ಇದ್ದಾವೆ. ಹಾಗಾಗಿ ಇಲ್ಲಿ ವಿಶ್ವದ ಶಕ್ತಿ ಅಂತ ಹೇಳಿ ಅಂದ್ಕೊಳ್ತಿರೋ, ಇಲ್ಲ ನೀವು ನಂಬಿದ ಇಷ್ಟ ದೇವತೆಗಳು ಅಂತ ಹೇಳಿ ಅಂದ್ಕೊಳ್ತೀರಾ, ಒಟ್ಟಾರೆಯಾಗಿ ಅವರ ಬೆಂಬಲ ಈಗ ನಿಮಗೆ ಸಿಗ್ತಾ ಇದೆ. ನಿಮ್ಮ ಕನಸುಗಳನ್ನು ಬಲಪಡಿಸ್ತಾ ಇದೆ ಇಲ್ಲಿ ಗುರುವಿನ ಒಂದು ಆಶೀರ್ವಾದ. ಹಾಗಾಗಿ ಇದು ಕೇವಲ ಕಲ್ಪನೆ ಅಲ್ಲ, ಇದು ನಡೆಯುತ್ತಾ ಕಲ್ಪನೆನಾ ಅನ್ನೋ ರೀತಿಯಲ್ಲಿ ಭಾವಿಸಬೇಡಿ. ಇವೆಲ್ಲವೂ ಮುಂದಿನ ದಿನಗಳಲ್ಲಿ ನಿಮ್ಮ ಜೀವನದಲ್ಲಿ ಸಾಕಾರಗೊಳ್ತವೆ. ನನ್ನ ಹಣೆಯ ಬರಹ ಇಷ್ಟೇ, ನಾನಿಷ್ಟೇ ಅಂತ ಹೇಳಿ ನೀವೇನು ಅಂದ್ಕೊಂಡಿದ್ರಲ್ಲ, ಆ ಒಂದು ಹಣೆಯ ಬರಹವೇ ಹೊಸದಾದ ಬಾಗಿಲುಗಳನ್ನು ನಿಮಗೆ ತೆರೀತಾ ಇದೆ. ಇದಕ್ಕೆ ಕಾರಣ ನಿಮ್ಮ ಒಳ್ಳೆಯ ಕರ್ಮಗಳು. ಇವು ಕೆಲವೊಂದು ಬ್ಲಾಕೇಜ್ಗಳಲ್ಲಿ ಅಡಗಿಕೊಂಡಿದ್ವು, ಅಂದರೆ ಅವುಗಳನ್ನು ಸ್ವಚ್ಛಗೊಳಿಸ್ಕೊಳ್ಳೋದು ಹೇಗೆ, ಅವನ್ನ ಸರಿಪಡಿಸ್ಕೊಳ್ಳೋದು ಹೇಗೆ, ಅವುಗಳನ್ನು ಹೊರಗೆ ತೆಗೆಯೋದು ಹೇಗೆ ಅಂತೇಳಿ ನಿಮಗೆ ಗೊತ್ತಿರಲಿಲ್ಲ. ಗುರುವಿನ ಶರಣದಲ್ಲಿ ಬಂದಮೇಲೆ ಗುರುವು ನಿಮಗೆ ಆ ಜ್ಞಾನವನ್ನು, ಆ ಸಮರ್ಥತೆಯನ್ನು ಕೊಟ್ಟಿದ್ದರಿಂದ ನೀವು ನಿಮ್ಮ ಭಾಗ್ಯದಲ್ಲಿ ಏನು ನಿಮಗೋಸ್ಕರ ಡಿಸರ್ವ್ ಆಗಿತ್ತಲ್ಲ ಅದನ್ನು ಪಡ್ಕೊಳ್ಳೋಕ್ಕೆ ಈಗ ಸಿದ್ಧರಾಗಿದ್ದೀರಾ. ಹಾಗಾಗಿ ನಿಮ್ಮ ಹಿಂದಿನ ಒಂದು ಪ್ರಾರಬ್ಧ ಕರ್ಮದಲ್ಲಿದ್ದ ಕೆಟ್ಟ ಕರ್ಮಗಳನ್ನು ಇಲ್ಲಿ ಇಷ್ಟರವರೆಗೆ ಸರಿದೂಗಿಸಿದ್ದಾರೆ. ನಿಮ್ಮಿಂದ ಒಳ್ಳೆಯ ಕಾರ್ಯಗಳನ್ನು ಮಾಡಿಸುವ ಮೂಲಕ, ಸೇವೆಗಳನ್ನು ಮಾಡಿಸುವ ಮೂಲಕ. ಇದೇ ಗುರುವಿನ ಮಹಿಮೆಯಾಗಿದೆ. ನೀವೆಷ್ಟು ಆಧ್ಯಾತ್ಮಿಕ ಶಕ್ತಿಯನ್ನು, ಹಾಗೆ ಗುರುವಿನ ಶಕ್ತಿಯನ್ನು, ಹಾಗೆ ಬ್ರಹ್ಮಾಂಡದ ಶಕ್ತಿಗಳನ್ನು ನಂಬ್ತಾ ಹೋಗ್ತಿರೋ, ಅಷ್ಟೇ ಅವುಗಳಿಂದ ಮಹತ್ತರವಾದ ಸೂಚನೆಗಳು ಹಂತ ಹಂತವಾಗಿ ನಿಮ್ಮ ಹೆಜ್ಜೆ ಹೆಜ್ಜೆಗೂ ನಿಮಗೆ ಸಿಗ್ತಾ ಹೋಗ್ತವೆ. ಹಾಗೆ ನಿಮ್ಮ ಜೀವನವನ್ನು ಬೆಳಗಿಸ್ತಾ ಹೋಗ್ತವೆ. ನಿಮ್ಮ ಗುರಿಯತ್ತ ನಿಮ್ಮನ್ನು ಕರೆದುಕೊಂಡು ಹೋಗಲು ಒಂದು ಕಾರಣದ ಶಕ್ತಿ ಕೆಲಸ ಮಾಡ್ತಾ ಇದೆ. ಅಂದರೆ ನಿಮ್ಮ ಒಂದು ಒಳ್ಳೆಯ ಪವಿತ್ರವಾದ ಆಲೋಚನೆಗಳಿಗೆ ಅದು ಪ್ರತಿಸ್ಪಂದಿಸ್ತಾ ಇದೆ. ಈ ರೀತಿಯಾಗಿ ಈ ಆಶೀರ್ವಾದಗಳನ್ನು ನೀವು ಸ್ವೀಕರಿಸ್ತಾ ಹೋಗಬೇಕು. ಹಾಗಾಗಿ ಸಕಾರಾತ್ಮಕ ಬಲ ನಿಮಗೆ ಬೇಕು. ಸಕಾರಾತ್ಮಕವಾಗಿ ನೀವು ಯೋಚಿಸಬೇಕು. ಅದು ಬಿಟ್ಟು ನನ್ನಿಂದ ಸಾಧ್ಯ ಇಲ್ಲ, ಅಸಾಧ್ಯ, ಇಷ್ಟೆಲ್ಲ ನನ್ನ ಜೀವನದಲ್ಲೂ ಒಂದು ಒಳ್ಳೆಯದು ನಡೆಯುತ್ತಾ ಅನ್ನೋ ರೀತಿಯಲ್ಲಿ ನೀವು ಯಾವಾಗ ಸಂದೇಹಕ್ಕೆ ಒಳಗಾಗ್ತೀರೋ ಮತ್ತೆ ಬ್ಲಾಕೇಜ್ಗಳನ್ನು ನಿಮ್ಮ ಜೀವನದಲ್ಲಿ ನೀವಾಗಿ ತಂದು ನಿಲ್ಲಿಸ್ಕೊಳ್ತೀರಾ ಅನ್ನೋ ರೀತಿಯಲ್ಲಿ ಕೂಡ ಬರ್ತಾ ಇದೆ ಎನರ್ಜಿ. ಈ ಎನರ್ಜಿ ಕೂಡ ಒಂದು ಕಾರಣದಿಂದನೇ ನಿಮಗೆ ಕನೆಕ್ಟ್ ಆಗಿದೆ. ಈ ಒಂದು ರೀಡಿಂಗ್ ಮೂಲಕ ನಿಮ್ಮಲ್ಲಿರುವ ಕೆಲವೊಂದು ಬ್ಲಾಕೇಜ್ಗಳನ್ನು ಹೀಲ್ ಮಾಡೋದ್ರ ಜೊತೆಗೆ ನಿಮ್ಮ ಭಾಗ್ಯದಲ್ಲಿ ಇದಿದೆ, ಇದನ್ನು ಪಡ್ಕೊಳ್ತೀರಾ ಅನ್ನುವ ಭರವಸೆಯನ್ನು ಕೂಡ ಈ ಸಂದೇಶ ನಿಮಗೆ ನೀಡ್ತಾ ಇದೆ. ನಿಮ್ಮಿಂದ ಸಾಧಿಸಲಾಗದ್ದು ಏನೂ ಇಲ್ಲ, ನಾನು ನಿಮ್ಮ ಕೈ ಹಿಡಿದು ನಡೆಸ್ತೀನಿ ಅನ್ನೋ ರೀತಿಲಿ ಇಲ್ಲಿ ಗುರುವಿನ ಆಶೀರ್ವಾದ ನಿಮಗೆ ಬೆಂಬಲವನ್ನು ನೀಡ್ತಾ ಇದೆ. ಈ ಸಮಯದ ಎನರ್ಜಿಯ ಪ್ರಕಾರ ಅಫರ್ಮೇಷನ್ ಮಾಡಿ, ಹಾಗೆ ಮ್ಯಾನಿಫೆಸ್ಟ್ ಒಳ್ಳೆಯ ಒಂದು ಸಕಾರಾತ್ಮಕ ಆಲೋಚನೆಗಳೊಂದಿಗೆ ಕೈಗೂಡ್ತಾ ಹೋಗಲಿ. ಯಾವುದನ್ನೇ ಒಂದು ರೀತಿಯಲ್ಲಿ ಸಂದೇಹದಿಂದ ಮಾಡೋಕ್ಕೆ ಹೋಗಬಾರ್ದು, ಮಾಡಿದರೆ ನಂಬಿಕೆಯಿಂದ ಮಾಡಬೇಕು, ಆಗ ಅದು ಬೇಗನೆ ಕೈಗೂಡುತ್ತೆ ಅನ್ನೋ ರೀತಿಯಲ್ಲಿ ಕೆಲವರ ಎನರ್ಜಿಗೆ ಕನೆಕ್ಟ್ ಆಗ್ತದೆ. ಯಾಕಂದರೆ ಕೆಲವರಲ್ಲಿ ಇನ್ನೂ ಸಂದೇಹ ಇದೆ, ಇದೆಲ್ಲ ಸಾಧ್ಯನಾ ಅನ್ನೋ ರೀತಿಲಿ.
ನಿಮ್ಮ ಹಣೆಯ ಬರಹದಲ್ಲೇ ಬರೆದಿದ್ದು ನಡೆಯುತ್ತೆ ಅನ್ನೋದನ್ನು ನೀವು ಒಪ್ಕೊಂಡ್ರೆ ಖಂಡಿತ ಅದು ನಡೆಯುತ್ತೆ. ಅದನ್ನು ಬದಲಾಯಿಸುವ ರೀತಿ ನನ್ನ ಕರ್ಮಗಳು ಇದ್ದಾಗ ಖಂಡಿತ ಭಗವಂತನಿಂದ ಒಂದು ಬದಲಾವಣೆ ಸಿಗುತ್ತೆ, ಹೊಸ ಅಧ್ಯಾಯದ ನಿರ್ಮಾಣ ಆಗುತ್ತೆ ಅಂತ ಹೇಳಿ ನೀವು ನಂಬಿಕೆ ಇಟ್ಟರೆ ಅದರ ಪ್ರಕಾರವೇ ಆ ಭಗವಂತ ನಿಮ್ಮ ಮೇಲೆ ಕೃಪೆ ತೋರ್ತಾರೆ. ಯಾಕಂದರೆ ಅವರು ನಿಮ್ಮ ತಂದೆ ತಾಯಿಯಾಗಿದ್ದಾರೆ ಅಲ್ವಾ. ತಂದೆ ತಾಯಿ ಮಕ್ಕಳು ತಮ್ಮ ತಪ್ಪನ್ನು ತಿದ್ದುಕೊಂಡು ಒಳ್ಳೆಯ ಉದ್ದೇಶದ ಕಡೆ ನಡೆದ ತಕ್ಷಣ ಅವರು ನಿಮ್ಮ ಬಗ್ಗೆ ಇಟ್ಕೊಂಡಿರುವ ಕೆಲವೊಂದು ನೆಗೆಟಿವ್ ಒಪಿನಿಯನ್ಗಳನ್ನು ಬದಲಾಯಿಸಿ ನಿಮಗೆ ಏನು ಬೇಕೋ ಅದನ್ನು ಕೊಡಲಿಕ್ಕೆ ಶುರು ಮಾಡ್ತಾರೆ. ಅದೇ ರೀತಿ ಇಲ್ಲಿ ಬ್ರಹ್ಮಾಂಡದ ಶಕ್ತಿ, ನೀವು ನಂಬಿದ ಗುರುವಿನ ಶಕ್ತಿ, ನೀವು ನಂಬಿದ ದೈವಶಕ್ತಿಗಳ ನಿಮಗೆ ಕನೆಕ್ಟ್ ಆಗೋದು ಇದೇ ರೀತಿಯ ಎನರ್ಜಿಯೊಂದಿಗೆ. ಹಾಗಾಗಿ ನಿಮ್ಮನ್ನು ನೀವು ಎಷ್ಟರ ಮಟ್ಟಿಗೆ ತಿದ್ಕೊಳ್ತೀರೋ ಅಷ್ಟರ ಮಟ್ಟಿಗೆ ನಿಮ್ಮ ಜೀವನದಲ್ಲಿ ಒಂದು ನಿರಾಸೆಗಳು, ಕೊರಗುಗಳು ದೂರವಾಗ್ತಾ ಹೋಗ್ತವೆ. ಅಷ್ಟೇ ಹೊಸ ಅಧ್ಯಾಯದ ಕಡೆ ನೀವು ಶುರು ಮಾಡ್ತೀರಾ. ನಿಮ್ಮ ಜೀವನದ ಗತಿಯೇ ಬದಲಾಗತ್ತೆ. ನಿಮ್ಮ ದೀರ್ಘಕಾಲದ ಹೋರಾಟ ಈಗ ಅಂತ್ಯವಾಗಲಿಕ್ಕೆ ಹೊರಟಿದೆ. ರಾವಣ ರಾಮನ ಪಾತ್ರ ನಮಗೆ ಅನೇಕ ರೀತಿಯ ಪಾಠಗಳನ್ನು ಕಲಿಸುತ್ತೆ. ಸೀತೆಯ ಅಪಹರಣ ನೆಪ ಮಾತ್ರವಾಗಿತ್ತು. ಯಾಕಂದರೆ ಅಲ್ಲಿ ಆ ಮರ್ಯಾದೆ ಪುರುಷೋತ್ತಮನಿಂದ ಅನೇಕ ರೀತಿಯ ಜೀವಗಳು ಸದ್ಗತಿಯನ್ನು ಪಡಿಬೇಕಾಗಿತ್ತು, ಶಾಪ ವಿಮೋಚನೆಯನ್ನು ಪಡ್ಕೊಳ್ಬೇಕಾಗಿತ್ತು. ನನ್ನ ರಾಮ ಬಂದೇ ಬರ್ತಾನೆ ಅಂತೇಳಿ ಶಬರಿ ಕೂಡ ಕಾಯ್ತಾ ಇದ್ಲಲ್ವ. ತುಂಬ ವಯಸ್ಸಾಗೋಗಿತ್ತು ಅವಳಿಗೆ. ಆದರೂ ಕೂಡ ಅವಳ ತಾಳ್ಮೆ, ಅವಳ ಸಹನೆಗೆ ಭಗವಂತ ಒಲಿದಾಗಿತ್ತು. ಹಾಗಾಗಿ ಈ ಜನ್ಮದ ಆಯ್ಕೆ ಅವರದ್ದಾಗಿತ್ತು. ಅದೇ ಪ್ರಕಾರ ಅವರು ಅನೇಕ ಜೀವರಾಶಿಗಳನ್ನು ಉದ್ಧರಿಸಿದರು. ಅವರ ಕಾಯುವಿಕೆಯನ್ನು ಒಂದು ಒಳ್ಳೆಯ ರೀತಿಯಲ್ಲಿ ಕೊನೆಗೊಳಿಸಿದರು ಆಶೀರ್ವಾದವಾಗಿ. ಇದಕ್ಕೋಸ್ಕರನೇ ಹೇಳೋದು, ಅನೇಕ ರೀತಿಯ ಸಂಘರ್ಷಗಳು, ಸಮಸ್ಯೆಗಳು ನಿಮ್ಮ ಜೀವನದಲ್ಲಿ ಬರ್ತಾ ಇದ್ದಾವೆ ಅಂದರೆ ಅವು ನಿಮ್ಮಿಂದ ಕೆಲವರನ್ನು ದೂರ ಮಾಡ್ತವೆ, ನಿಮ್ಮ ಜೀವನಕ್ಕೆ ಕೆಲವರನ್ನು ತರ್ತವೆ. ಒಟ್ಟಾರೆಯಾಗಿ ನಿಮ್ಮ ಆತ್ಮದ ಉದ್ದೇಶ ಏನನ್ನು ಬಯಸಿ ಇಲ್ಲಿ ಜನ್ಮ ಪಡೆದಿತ್ತೋ ಅದನ್ನು ಸಾಕಾರಗೊಳಿಸ್ಕೊಳ್ಳಿಕ್ಕೆ ಅದು ಒಂದು ಸಿದ್ಧತೆಯನ್ನು ತನ್ನಿಂದ ತಾನೇ ಮಾಡ್ಕೊಳ್ಳುತ್ತೆ. ಎಲ್ಲವೂ ಪೂರ್ವ ನಿರ್ಧಾರಿತವಾಗಿರುತ್ತೆ. ಅದಕ್ಕೆ ತಕ್ಕ ಹಾಗೆ ಇಲ್ಲಿ ಕೆಲವು ಬದಲಾವಣೆಗಳಾಗಿರ್ಬೋದು, ಗೆಲುವಾಗಿರ್ಬೋದು, ಸೋಲಾಗಿರ್ಬೋದು, ಸಂಘರ್ಷಗಳಾಗಿರ್ಬೋದು ನೀವು ಮಾಡಲೇಬೇಕಾಗತ್ತೆ. ಅವೆಲ್ಲವೂ ನಿಮ್ಮ ಆತ್ಮದ ಉದ್ದೇಶವನ್ನು ಈಡೇರಿಸ್ಕೊಳ್ಳೋಕ್ಕೆ ಕೆಲವು ಪಾಠ, ಕೆಲವು ಕರ್ಮಗಳ ಒಂದು ನಿವೃತ್ತಿ, ಹಾಗೆ ಒಂದು ಒಳ್ಳೆಯದನ್ನು ಪಡ್ಕೊಳ್ಳುವ ಹಂತ ಆಗಿರುತ್ತೆ ಅಷ್ಟೇ. ಭಗವಂತನಿಗೆ ಕಷ್ಟ ತಪ್ಪಿಲ್ಲ, ನಿಂದನೆ ತಪ್ಪಿಲ್ಲ ಅಂದರೆ ನಮಗೆ ತಪ್ಪಲಿಕ್ಕೆ ಸಾಧ್ಯನಾ? ಅವುಗಳನ್ನು ಧೈರ್ಯವಾಗಿ ಎದುರಿಸಬೇಕು, ನಿಭಾಯಿಸಬೇಕು. ಅವುಗಳನ್ನು ಬುದ್ಧಿವಂತಿಕೆಯಿಂದ, ಒಳ್ಳೆಯ ಉದ್ದೇಶದ ಕರ್ಮಗಳಿಂದ ಸರಿದೂಗಿಸ್ಕೊಂಡು ನಾವು ಒಂದು ಒಳ್ಳೆಯದನ್ನು ಪಡ್ಕೊಳ್ಬೇಕು ಅನ್ನುತ್ತೆ ಈ ಎಲ್ಲ ಅವತಾರಗಳು ನಮಗೆ ಮಾರ್ಗದರ್ಶನ ನೀಡ್ತಾ. ಹಾಗಾಗಿ ಅವುಗಳನ್ನು ನಾವು ನೆನೆದು ದೇವರನ್ನು ನಿಂದನೆ ಮಾಡೋದಲ್ಲ, ಅವುಗಳ ಪಾತ್ರವನ್ನು ನಾವು ಅರ್ಥ ಮಾಡಿಕೊಂಡ್ರೆ ಖಂಡಿತವಾಗಿಯೂ ಅವರಿಗೆ ಅಸಾಧ್ಯ ಅನ್ನೋದು ಏನೂ ಇರಲಿಲ್ಲ. ಅವರ ಮಾಯಾಶಕ್ತಿಯಿಂದ ಎಲ್ಲವನ್ನು ಕ್ಷಣಿಕ ಕಾಲದಲ್ಲೇ ಬದಲಾಯಿಸಿಕೊಂಡು ಅವರು ಒಂದು ಒಳ್ಳೆಯ ಸುಖವನ್ನು ಪಡ್ಬೋದಿತ್ತು. ಆದರೆ ಅವರು ನಮಗೆ ಪ್ರೇರಣೆ ನೀಡಲಿಕ್ಕೆ ಆ ಎಲ್ಲ ರೀತಿಯ ಪಾತ್ರಗಳನ್ನು ನಿರ್ವಹಿಸಿ ನಮಗೆ ಜೀವಂತವಾಗಿ, ಸಾಕ್ಷಿಯಾಗಿ, ಪ್ರೇರಣೆಯಾಗಿ ನಿಂತಿದ್ದಾರೆ. ಹಾಗಾಗಿ ಇಲ್ಲಿ ಕರ್ಮ ಯಾರನ್ನೂ ಕೂಡ ಬಿಡಲ್ಲ, ಬೆಂಬಿಡದೆ ಕಾಡುತ್ತೆ. ಅದು ಒಳ್ಳೆಯದನ್ನೇ ಕೊಡಿ, ಕೆಟ್ಟದನ್ನೇ ಕೊಡಿ. ಅದಕ್ಕೆ ಉದಾಹರಣೆ ನಮಗೆ ಈ ರೀತಿಯಾಗಿ ಸಿಗ್ತವೆ. ಆ ಪಾತ್ರ ನಾವೇ ಅಂಥೇಳಿ ನಾವು ಯಾವಾಗ ಅಂದ್ಕೊಂಡು ಎಲ್ಲವನ್ನ ನಿಭಾಯಿಸಲಿಕ್ಕೆ ಶುರು ಮಾಡ್ತೀವೋ, ರಾಮ, ಸೀತೆ, ಒಂದು ರಾವಣನ ಈ ಪಯಣದಲ್ಲಿ ಅನೇಕ ರೀತಿಯ ಸಂಘರ್ಷಗಳು, ಪಾಠಗಳು, ಹಾಗೆ ಅನೇಕ ರೀತಿಯ ಪರಿವರ್ತನೆಗಳನ್ನು ನಾವು ನೋಡಲಿಕ್ಕೆ ಕಾಣ್ತೀವಲ್ವ. ಅದೇ ರೀತಿ ನಮ್ಮ ಜೀವನದ ಸಂಘರ್ಷದಲ್ಲೂ ಅಷ್ಟೇ. ನಮ್ಮಿಂದ ಕೆಲವರಿಗೆ ಸಹಾಯ ಆಗ್ತಾ ಇದೆ ಅಂದರೆ ಅದು ಪೂರ್ವ ನಿಯೋಜಿತವಾಗಿರುತ್ತೆ. ವಂಚನೆ ಆಗಿದೆ ನಮಗೆ ಅಂದರೆ ಅದು ಕೂಡ ಒಂದು ಪೂರ್ವ ನಿಯೋಜಿತ. ಯಾಕಂದರೆ ಅದರಿಂದ ನಾವು ಪಾಠವನ್ನು ಕಲ್ತಿರ್ತೀವಿ, ಬೇರೆದ್ದೇ ಒಂದು ತಿರುವಿನೊಂದಿಗೆ ನಾವು ಸಾಕ್ತೀವಿ. ಒಟ್ಟಾರೆಯಾಗಿ ನಿಮ್ಮ ಜೀವನದಲ್ಲಿ ಏನೆಲ್ಲ ನಡೀತಾ ಇದೆಯೋ ಅದಕ್ಕೆ ಒಂದು ಕಾರಣ ಇದೆ. ಅದನ್ನು ನೀವು ಯಾವಾಗ ಒಳ್ಳೆಯದು ಅನ್ನೋ ರೀತಿಲಿ ಕೃತಜ್ಞತೆಯಿಂದ ಅನುಭವಕ್ಕೆ ತಗೊಳ್ತೀರೋ ಆಗ ಆ ಭಗವಂತ ನಾನು ಏನೇ ಕೊಟ್ಟರು ಇವರು ಅದನ್ನು ಸ್ವೀಕರಿಸ್ತಾ ಇದ್ದಾರೆ ಒಳ್ಳೆಯದು ಅನ್ನೋ ರೀತಿಲಿ. ಹಾಗಾಗಿ ನೀವು ಎಷ್ಟು ಅವರ ಮೇಲೆ ನಂಬಿಕೆ ಇಡ್ತಾ ಹೋಗ್ತೀರೋ ಅವರ ನಂಬಿಕೆಯ ಆಶೀರ್ವಾದಗಳು ನಿಮ್ಮ ಮೇಲೆ ಸದಾ ನಿರಂತರವಾಗಿ ಹರಿಯಲ್ಪಡ್ತವೆ ಅನ್ನೋ ರೀತಿಯಲ್ಲಿ ಇಲ್ಲಿ ಎನರ್ಜಿ ಕನೆಕ್ಟ್ ಆಗ್ತದೆ. ಇವತ್ತಿನ ಟ್ಯಾರೋ ರೀಡಿಂಗ್ನ ಮಾಹಿತಿ ನಿಮ್ಮ ಮನಸ್ಸಿನ ಅನೇಕ ರೀತಿಯ ಗೊಂದಲಗಳಿಗೆ ಸ್ಪಷ್ಟವಾಗಿ ಉತ್ತರ ಕೊಟ್ಟಿದೆ ಅಂಥೇಳಿ ಈಗಿನ ಎನರ್ಜಿ ಇಲ್ಲಿ ಕನೆಕ್ಟ್ ಆಗಿದೆ. ಆ ವಿಚಾರ ಸರಿ ಅಂತ ಹೇಳಿ ನಿಮ್ಮ ಮನಸ್ಸಿಗೆ ಆತ್ಮಸಾಕ್ಷಿಯ ಮೂಲಕ ಒಪ್ಪಿಕೊಳ್ಳೋದಾದರೆ ಗುರುವಿಗೆ ಕೃತಜ್ಞತಾಪೂರ್ವಕವಾಗಿ ಸಾಯಿರಾಮ ಅಂತೇಳಿ ಕಮೆಂಟ್ ಮಾಡೋದನ್ನು ಮರಿಬೇಡಿ. ಹಾಗಾದರೆ ಎಲ್ಲರೂ ಸೇರಿ ಹೇಳುವ ಹರೇ ರಾಮ 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 ಹರೇ ಹರೇ, ಹರೇ ಕೃಷ್ಣ 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 ಹರೇ ಹರೇ, ಹರೇ ಸಾಯಿ 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 ಹರೇ ಹರೇ, ಹರೇ ಬಾಬಾ 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 ಹರೇ ಹರೇ, ಹರೇ ದತ್ತ 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 ಹರೇ ಹರೇ.